ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ನಾವಿವತ್ತಿನ ಸಂಚಿಕೆಯಲ್ಲಿ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CARDR 8/1/2023 ನಡೆದಂತಹ ಈ PSI ಪರೀಕ್ಷೆ ಏನಿದೆ ಅದರ ಪೇಪರ್ 2 ಆದಂತಹ GK ಪೇಪರ್ ಏನಿದೆ ಸೊ ಅದರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ನಾನು ಈ ಸಂಚಿಕೆಯಲ್ಲಿ ನಿಮಗೆ ಮಾಡ್ಕೊಡ್ತೀನಿ. ಇದು ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂಬರುವಂತಹ 29th ಇರುವಂತಹ KSISF ಎಕ್ಸಾಮ್ ಆಗಿರ್ಬೋದು ಅಥವಾ 545 402 ಎಕ್ಸಾಮ್ ಮರು ಪರೀಕ್ಷೆಗಳಾಗಿರ್ಬೋದು. ಸೊ ಆ ಎಕ್ಸಾಮ್ ಗಳಿಗೆ ಸೊ ಇದರಿಂದ ನಿಮಗೆ ಉಪಯುಕ್ತ ಆಗ್ಬೋದು. ಯಾವ ರೀತಿ ಎಕ್ಸಾಮ್ ಕೇಳಲಾಗ್ತಾ ಇದೆ ಕ್ವಶನ್ಸ್ ಅಲ್ಲಿ, ಮತ್ತೆ ಯಾವ ರೀತಿ ಅಪ್ರೋಚ್ ಇದೆ, ಕಾನ್ಸ್ಟಿಟ್ಯೂಷನ್ ನ ಯಾವ ರೀತಿ ಅಪ್ರೋಚ್ ಮಾಡಿದ್ದಾರೆ, ಇಂಡಿಯನ್ ಹಿಸ್ಟ್ರಿನ ಯಾವ ರೀತಿ ಕೇಳಿದ್ದಾರೆ, ಸೊ ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ತಡ ಮಾಡದೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಜಾರಿ ನಿರ್ದೇಶನಾಲಯದ ಶಾಸನಬದ್ಧ ಕಾರ್ಯಗಳಲ್ಲಿ ಈ ಕೆಳಗಿನವಲ್ಲಿ ಯಾವುದು ಒಳಗೊಂಡಿಲ್ಲ ಅಂತ ಅಂದ್ರೆ ED ಏನಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ, ಸೊ ಅದರ ಸ್ಟ್ಯಾಚ್ಯುಟರಿ ಫಂಕ್ಷನ್ಸ್ ಅಲ್ಲಿ ಯಾವ್ದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ 2002, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999, ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018, ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಸೊ ಇಷ್ಟಿದೆ. ಸೊ ಇದರಲ್ಲಿ ಯಾವ್ದು ಸ್ಟ್ಯಾಚ್ಯುಟರಿ ಫಂಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಪ್ರಶ್ನೆಗೆ ನೀವು ಉತ್ತರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದಿಷ್ಟು ಮಾಹಿತಿ ಬೇಕಾಗತ್ತೆ. ಅಂದ್ರೆ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಅಥವಾ ED ಅಂತ ಏನ್ ಕರಿತೇವೆ, ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇರಬೇಕಾಗತ್ತೆ. ಸೊ ಇದು 1956 ಗೆ ಸ್ಥಾಪನೆ ಆಗಿತ್ತು. ಸೊ ಆಗ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಡಿಯಲ್ಲಿ ಬರ್ತಾ ಇತ್ತು. ಸೊ ಆಗ ಬಾಂಬೆ ಮತ್ತೆ ಕಲ್ಕತ್ತಾ ಎರಡರಲ್ಲಿ ಅದರ ಬ್ರಾಂಚಸ್ ಇತ್ತು. ಇನ್ನು 1957 ಅಲ್ಲಿ ಇದನ್ನ ED ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಏನ್ ಕರಿತೀವಿ ಸೊ ಆ ರೀತಿ ಮಾಡ್ತಾರೆ. ಸೊ ಈಗ ನಿಮ್ಗೆ ಮಡ್ರಾಸ್ ಅಲ್ಲಿ ಕೂಡ ಇದರ ಒಂದು ಬ್ರಾಂಚ್ ಓಪನ್ ಆಯ್ತು. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ 1999 ಗೆ ಈ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಅದು ಅಳವಡಿಸ್ಕೊಳ್ಳುತ್ತೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ 2002 ನ ಅದು ಅಳವಡಿಸ್ಕೊಳ್ಳುತ್ತೆ. ಹಾಗೆ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್ 2018 ನ ಅಳವಡಿಸ್ಕೊಳ್ಳುತ್ತೆ. ಸೊ ಯಾವ್ದಿಲ್ಲ ಅಂತ ಹೇಳಿದ್ರೆ ಅದರ ಸ್ಟ್ಯಾಚ್ಯುಟರಿ ಫಂಕ್ಷನ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಸೊ ಈ ರೀತಿಯಾದಂತಹ ನಿಮಗೆ ಇಲಾಖೆಗಳ ಬಗ್ಗೆ ಅಥವಾ ಒಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದೆ ಪಾಲಿಟಿಯಲ್ಲಿ ಸೊ ಈ ತರ ಒಂದಿಷ್ಟು ಟಾಪಿಕ್ಸ್ ನ ನೀವು ಓದ್ಕೊಂಡಿರ್ಬೇಕಾಗತ್ತೆ. ಸೊ ಅವಾಗ ಈ ರೀತಿಯಾದಂತಹ ಪ್ರಶ್ನೆನ ನೀವು ಸುಲಭವಾಗಿ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತ ರಾಷ್ಟ್ರೀಯ ಪಾವತಿಗಳ ನಿಗಮ NPCA ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದ ಬ್ಲಾಕ್ ಚೈನ್ ಆಧಾರಿತ ಹೊಸ ಪಾವತಿಯ ವೇದಿಕೆ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ನ್ಯೂ ಬ್ಲಾಕ್ ಚೈನ್ ಬೇಸ್ಡ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಆಫ್ NPCI ಅಂತ ಹೇಳ್ಬಿಟ್ಟು ಸೊ ಇದೊಂದು ಕರೆಂಟ್ ಅಫೇರ್ಸ್ ನ ಒಂದು ಕ್ವಶನ್ ಇದಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ವಜ್ರ ಅಂತ ಹೇಳ್ಬಿಟ್ಟು ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಪ್ರಮುಖವಾಗಿ ಇದು ಯಾವ ಇದನ್ನ ಮಾಡುತ್ತೆ ಅಂತ ಹೇಳಿದ್ರೆ DLT ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ನೋಡಿ. ಈ ಬ್ಲಾಕ್ ಚೈನ್ ಏನಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ನೀವು ಒಂದು ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಕಳಿಸ್ತೀರಾ. ಆದ್ರೆ ಈ ಬ್ಯಾಂಕ್ ಎಲ್ಲವನ್ನ ಕೂಡ ರೆಗ್ಯುಲೇಟ್ ಮಾಡಲಾಗ್ತಿರುತ್ತೆ. ಅಂದ್ರೆ ಒಂದು ಸೆಂಟ್ರಲೈಸ್ಡ್ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಈ ಪೇಮೆಂಟ್ ಆಗ್ತಿರುತ್ತೆ. ಅಂದ್ರೆ ರೆಕಾರ್ಡ್ ಆಗ್ತಾ ಇರುತ್ತೆ ನೀವು ಮಾಡುವಂತಹ ಪೇಮೆಂಟ್ಸ್ ನೆಲ್ಲ. ಮತ್ತೆ ಯಾರೋ ಒಬ್ಬ ಮೇನ್ ಕೇಂದ್ರೀಕೃತ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅದನ್ನ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸೊ ಇವಾಗ ನಿಮ್ಮ ಪ್ರೈವಸಿ ಅಥವಾ ಸೆಕ್ಯೂರಿಟಿಗೆ ಇದರಲ್ಲಿ ಕಮ್ಮಿ ಇರುತ್ತೆ. ಸೊ ಹಾಗಾಗೇನೆ ಸೊ ಬ್ಲಾಕ್ ಚೈನ್ ಆಧಾರಿತ ಅಂದ್ರೆ ಡಿಸೆಂಟ್ರಲೈಸ್ಡ್ ವಿಕೇಂದ್ರಿತ ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಸೊ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಜ್ರ ಅಂತ ಹೇಳ್ಬಿಟ್ಟು ಒಂದು ಬ್ಲಾಕ್ ಚೈನ್ ಆಧಾರಿತ, ಅದರಲ್ಲೂ ಪ್ರಮುಖವಾಗಿ DLT ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿಯನ್ನು ಬಳಸುವಂತಹ ಈ ವಜ್ರ ಅನ್ನುವಂಥದ್ದನ್ನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ವಜ್ರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಯಾವ ರೀತಿಯ ಸೊಳ್ಳೆಗಳು ವೈರಸ್ ಸೋಂಕಿಗೆ ಒಳಗಾದಾಗ ಡೆಂಗ್ಯೂ ಜ್ವರ ಹರಡಲು ಮುಖ್ಯ ಕಾರಣ? So which type of mosquito when infected with the virus is the main reason for spreading dengue fever ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ಯಾರ್ಯಾರು ಸೈನ್ಸ್ ಅನ್ನ ಓದಿರ್ತೀರಾ ಸೊ ಅವರಿಗೆ ಈ ಪ್ರಶ್ನೆ ಸುಲಭ ಆಗಿರುತ್ತೆ. ಸೊ ಐಡಿಸ್ ಈಜಿಪ್ಟಿ ಅಂತ ಹೇಳ್ಬಿಟ್ಟು ಸೊ ಇದನ್ನ ಈ ಸೊಳ್ಳೆ ಕೇವಲ ಡೆಂಗ್ಯೂ ಅಷ್ಟೇ ಅಲ್ಲ, ಚಿಕನ್ ಗುನ್ಯಾ, ಜಿಕಾ ಈ ಎಲ್ಲ ವೈರಸ್ ಅನ್ನ ಕೂಡ ಇದು ಹರಡಲು ಕಾರಣ ಆಗಿರುತ್ತೆ. ಸೊ ಎಡಿಸ್ ಈಜಿಪ್ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. Which material generates electricity when it undergoes mechanical impact ಅಂತ ಹೇಳ್ಬಿಟ್ಟು ಅಂದ್ರೆ ಯಾಂತ್ರಿಕ ಪ್ರಭಾವಕ್ಕೆ ಒಳಗಾದಾಗ ಯಾವ ವಸ್ತುವು ವಿದ್ಯುತ್ ಉತ್ಪಾದಿಸುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಈ ರೀತಿ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಏನಿದೆ ಸೊ ಇದನ್ನ ಪ್ರೆಷರ್ ಗೆ ಒಳಗ್ ಮಾಡಿದಾಗ ಅದು ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ. ಸೊ ಇದನ್ನ ಪೀಸೋ ಎಲೆಕ್ಟ್ರಿಕ್ ಸಬ್ಸ್ಟೆನ್ಸಸ್ ಅಥವಾ ಕ್ರಿಸ್ಟಲ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದಕ್ಕೆ
ಆಪ್ಷನ್ ಎ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಇದಕ್ಕೆ ಸರಿಯಾದ ಉತ್ತರ. ಇದನ್ನ 1880ಯಲ್ಲಿ ಪೆರಿ ಕ್ಯೂರಿ ಅವರು ಇದನ್ನ ಸಂಶೋಧಿಸ್ತಾರೆ. ಪೀಸೋ ಎಲೆಕ್ಟ್ರಿಕ್ ಇದರಿಂದ ವಿದ್ಯುತ್ ಅನ್ನು ಉತ್ಪಾದಿಸಬಹುದು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಅದರ ಮೇಲೆ ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ಪ್ರೆಷರ್ ನ ಕೊಡುವ ಮೂಲಕ ಒಂದು ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಇಂದ ನಾವು ವಿದ್ಯುತ್ ಅನ್ನ ಉತ್ಪಾದಿಸಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಜಿಮೆಕ್ಸ್ ಇಸ್ ಅ ಮ್ಯಾರಿಟೈಮ್ ಎಕ್ಸರ್ಸೈಸ್ ಬಿಟ್ವೀನ್ ವಿಚ್ ಟೂ ನೇಷನ್ಸ್. ನೋಡಿ, ಇತ್ತೀಚಿನ ಎಕ್ಸಾಮ್ ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ನಡೆದಂತಹ KPSC ಮಾಕ್ ಎಕ್ಸಾಮ್ ನಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಪ್ರಶ್ನೆ ಬಂದಿತ್ತು. ಅಂದ್ರೆ ಒಂದು ಮ್ಯಾರಿಟೈಮ್ ಎಕ್ಸರ್ಸೈಸ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಎಕ್ಸರ್ಸೈಸ್ ಆಗಿರ್ಬೋದು. ಸೊ ಅದರ ಹೆಸರುಗಳನ್ನ ಕೊಟ್ಟು ಯಾವ ಯಾವ ದೇಶಗಳ ನಡುವೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ರೀತಿ ಅಲ್ಲಿ ಪ್ರಶ್ನೆ ಬಂದಿತ್ತು. ಸೊ ಇಲ್ಲಿ ಕೂಡ ಅದೇ ರೀತಿಯಾದಂತಹ ಪ್ರಶ್ನೆ. ಜಿಮೆಕ್ಸ್ ಅನ್ನೋದು ಯಾವ ಎರಡು ದೇಶಗಳ ನಡುವಿನ ಸಾಗರ ವ್ಯಾಯಾಮ ಅಂತ ಹೇಳ್ಬಿಟ್ಟು. ಸೊ ಯಾವ ದೇಶಗಳ ನಡುವೆ ಯಾವ ರೀತಿಯಾದಂತಹ ವ್ಯಾಯಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ. ಸೊ ಯುದ್ಧಾಭ್ಯಾಸ ಆಗಿರ್ಬೋದು, ಡೆಫ್ ಎಕ್ಸ್ಪೋ ಆಗಿರ್ಬೋದು, ಮಲಬಾರ್, ಮಿಲನ್, ಈ ರೀತಿಯಾದಂತಹ ಹಲವಾರು ವ್ಯಾಯಾಮಗಳಿದೆ. ಸೊ ಇದರೆಲ್ಲದರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ. ಸೊ ಇದನ್ನ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀವು ನೋಡಬಹುದು. ಆದ್ರೆ ಜಿಮೆಕ್ಸ್ ಗೆ ಬಂದು ಸರಿಯಾದ ಉತ್ತರ ಬಂದು ಇಂಡಿಯಾ ಮತ್ತು ಜಪಾನ್ ಆಗಿರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಗೋಲ್ಡನ್ ಕ್ರೆಸೆಂಟ್ ಅಂತ ಹೇಳ್ಬಿಟ್ಟು. ಈ ಕೆಳಗಿನ ಯಾವುದು ಗೋಲ್ಡನ್ ಕ್ರೆಸೆಂಟ್ ನ ಒಂದು ಭಾಗವಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೈನಾ. ನೋಡಿ, ಇಲ್ಲಿ ಎರಡು ರೀತಿ ನಿಮಗೆ ಭಾವಿಸಬಹುದು. ಗೋಲ್ಡನ್ ಕ್ರೆಸೆಂಟ್ ಅಂತ ಹೇಳಿದ್ರೆ ಒಂದು ಚಂದ್ರ, ಅರ್ಧ ಕೊಟ್ಟಿರುವಂತಹ ಚಿನ್ನದ ಅರ್ಧ ಚಂದ್ರಾಕೃತಿ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಫ್ಲಾಗ್ ನಲ್ಲಿ ಅರ್ಧ ಚಂದ್ರ ಗೋಲ್ಡನ್ ಇಲ್ಲ. ಸೊ ಆ ರೀತಿಯಾದಂತ ಕೂಡ ನೀವು ಅರ್ಥ ತಿಳ್ಕೊಬಹುದು. ಆದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಆ ರೀತಿಯಾದಂತದ್ದಲ್ಲ. ಏನಂತ ಹೇಳಿದ್ರೆ ಟೂ ಇಲ್ಲಿಗಲ್ ಡ್ರಗ್ ರೂಟ್ಸ್ ಇದೆ, ಒಂದು ಸೂಪರ್ ಹೈವೇಸ್ ಅಂತ ಕರಿತೇವೆ. ಸೊ ಇದು ಇಲ್ಲಿಗಲ್ ಆಗಿ ಓಪಿಎಂ ಟ್ರೇಡ್ ಅನ್ನ ಬಳಸಲಿಕ್ಕೋಸ್ಕರ ಸೊ ಈ ರೀತಿಯಾದಂತಹ ಎರಡು ಮಾರ್ಗಗಳನ್ನ ಪೆಸಿಫಿಕ್ ರೀಜನ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಯಾವ ದೇಶಗಳು ಒಳಗೊಂಡಿದೆ, ಸೊ ಯಾವ ದೇಶ ಪಾರ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಈ ಗೋಲ್ಡನ್ ಕ್ರೆಸೆಂಟ್. ಸೊ ಆ ರೀತಿಯಾದಂತಹ ಪ್ರಶ್ನೆ ಇಲ್ಲಿ ಕೇಳಲಾಗ್ತಾ ಇದೆ. ಸೊ ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೈನಾ. ನೋಡಿ, ಈ ಓಪಿಎಂ ಟ್ರೇಡ್ ಮೇಲೆ ಇರುವಂತಹ ಪ್ರಶ್ನೆ ಇದಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಚೈನಾ ಆಗಿರುತ್ತೆ. ಸೊ ಚೈನಾ ದಿಂದ ನಾವು ಓಪಿಯಂ ಟ್ರೇಡ್ ಅನ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸೊ ಅದು ಗೋಲ್ಡನ್ ಕ್ರೆಸೆಂಟ್ ನ ಭಾಗವಲ್ಲ. ಸೊ ಅದು ಭಾರತ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್ ಇವೆಲ್ಲ ಕೂಡ ಭಾಗ ಹೌದು. ಇರಾನ್, ಅಫ್ಘಾನಿಸ್ತಾನ್ ಕೂಡ ಹೌದು. ಆದ್ರೆ ಚೈನಾ ಅಲ್ಲ. ಸೊ ಗೋಲ್ಡನ್ ಕ್ರೆಸೆಂಟ್ ನಲ್ಲಿ ಯಾವುದು ಭಾಗವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಚೈನಾ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಇದೊಂದು ನೇರವಾದಂತಹ ಪ್ರಶ್ನೆ. ನೀವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟಗಳ ಬಗ್ಗೆ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಇದನ್ನ ನೋಡ್ಕೊಂಡಿರ್ತೀರಾ. ಸೊ ಒಪೆಕ್ ಏನನ್ನ ಹೇಳುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ನ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಬಂದು ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು OPEC ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೀವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಗಳೇನಿದೆ ಸೊ ಅದನ್ನ ನೀವು ನೋಡ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರವನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೀಲು ಕುರಿಂಜಿ ಫ್ಲವರ್ಸ್ ದಟ್ ಬ್ಲೂಮ್ ಒನ್ಸ್ ಇನ್ 12 years ಆರ್ ಫೌಂಡ್ ಇನ್ ವಿಚ್ ಆಫ್ ದಿಸ್ ಏರಿಯಾಸ್. ಅಂದ್ರೆ ನೀಲು ಕುರಿಂಜಿ ಅಂತ ಹೇಳ್ಬಿಟ್ಟು ಏನು ಹೂವುಗಳು 12 ವರ್ಷಕ್ಕೊಮ್ಮೆ ಬಿಡುತ್ತೆ. ಸೊ ಇವು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಇದೊಂದು ಬಹಳ ಸುಂದರವಾದಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಗೆ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಯಲ್ಲಿ ಇತ್ತೀಚೆಗೆ ನೀಲು ಕುರಿಂಜಿ ಹೂವು ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹಲವು ಬಾರಿ ಸುದ್ದಿಯಲ್ಲಿ ಬಂದಿತ್ತು. ಸೊ ಅದರ ಬೇಸಿಸ್ ಮೇಲೆ ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಲಾಗಿದೆ. ಸೊ ನಿಮ್ಗೆ ಕರ್ನಾಟಕದ ಮುಳ್ಳಯ್ಯನಗಿರಿ, ಚಿಕ್ಕಮಂಗ್ಳೂರು ಬಗ್ಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಅದು ಆಪ್ಷನ್ ಇಲ್ಲ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಎಲ್ಲಿ ಬೆಳೆಯುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಮುನ್ನಾರ್, ಡಾರ್ಜಿಲಿಂಗ್, ಶಿಮ್ಲಾ, ಕಾಶ್ಮೀರ್. ಇದಕ್ಕೆ ಸರಿಯಾದ ಉತ್ತರ ಬಂದು ಮುನ್ನಾರ್. ಮುನ್ನಾರಲ್ಲಿ ಇರುವಂತಹ ನೀಲಗಿರಿ ಹಿಲ್ಸ್ ಇರ್ಬೋದು, ಎರ್ಬಿಕುಲಂ ಹಿಲ್ಸ್ ಆಗಿರ್ಬೋದು ಅಥವಾ ಪಳನಿ ಹಿಲ್ಸ್ ಆಗಿರ್ಬೋದು. ಸೊ ಇಲ್ಲೆಲ್ಲ ನಿಮಗೆ ನೀಲು ಕುರಿಂಜಿ ಹೂವುಗಳು ಕೂಡ ಕಂಡು ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮುನ್ನಾರ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, under Article 352, which of the following is not a ground on proclamation of emergency? ನೋಡಿ, proclamation of emergency Article 352 ನಾವು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಏನ್ ಕರಿತೇವೆ. ಸೊ ಇದರಲ್ಲಿ ಯಾವುದು ಭಾಗವಲ್ಲ ಅಂತ ಕೇಳ್ತಿದ್ದಾರೆ. ಸೊ ಆರ್ಮ್ಡ್ ರೆಬಿಲಿಯನ್ ಆದ್ರೆ ಕೂಡ ಅದು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ವಾರ್ ಆದ್ರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಟರ್ನಲ್ ಅಗ್ರೆಷನ್ ಆದ್ರೂ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಈ ಕಮ್ಯುನಲ್ ವಯಲೆನ್ಸ್ ಇತ್ತು ಅಂತ ಹೇಳಿದ್ರೆ ಅವಾಗ ಎಮರ್ಜೆನ್ಸಿಯನ್ನ
ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಆಧಾರವಾಗಿರೋದಿಲ್ಲ. ಸೊ ಆಪ್ಷನ್ ಬಿ ಕಮ್ಯುನಲ್ ವೈಲೆನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆದ್ರೂ ಕೂಡ ಈ ವಾರ್ ಮತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಮುಂಚೆನೆ ಇತ್ತು, ಬಟ್ ಈ ಆರ್ಮ್ಡ್ ರೆಬಿಲಿಯನ್ ಅನ್ನೋ ವರ್ಡ್ ಅನ್ನ ಈ ಆರ್ಟಿಕಲ್ 352 ಗೆ 44th ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಸೇರಿಸಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕಮ್ಯುನಲ್ ವೈಲೆನ್ಸ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. SR Bommai versus Union of India is a landmark judgment concerning which of the following articles ಅಂತ ಹೇಳ್ಬಿಟ್ಟು. ಸೊ ನೋಡಿ, SR Bommai ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಬಹಳ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸೊ ಇದು ಯಾವ್ದ್ರ ಬಗ್ಗೆ ಇದೆ ಅಂತ ಹೇಳಿದ್ರೆ ಒಂದು ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಇರುವಂತಹ ಒಂದು ಆರ್ಟಿಕಲ್ ಮೇಲೆ ಇದು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಟಿಕಲ್ 356 ಆಗಿರುತ್ತೆ. ಸೊ ಆರ್ಟಿಕಲ್ 356 ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಏನ್ ಹೇಳುತ್ತೆ, ಸೊ ಅದ್ರ ಮೇಲೆ ಬಂದಂತಹ ಒಂದು ಮಹತ್ವದ ತೀರ್ಪು ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಸ್ವಲ್ಪ ನಿಮ್ಗೆ ಕಾಂಪಿಟೇಟಿವ್ ಆಗಿದೆ. ಸೊ ನೀವು ಪಾಲಿಟಿ ಓದಿದ್ರೆ ಸಾಲದು, ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಕ್ವಶನ್ ಸಾಕ್ಷಿಯಾಗಿದೆ. ಸೊ ಯಾಕಂತ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ ಅಂದ್ರೆ ರಾಜ್ಯ ವಿಧಾನ ಪರಿಷತ್ ಏನಿದೆ, ಸೊ ಅದನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಸೊ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅನ್ನೋ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸತ್ಯ ಅಂತ ಹೇಳ್ಬಿಟ್ಟು ನಮಗೆ ಕೇಳಲಾಗ್ತಿದೆ. ಸೊ ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು, ಸೊ ನೋಡಿ, ಒಂದು ನಾನು ನಿಮಗೆ ಹೇಳ್ಬಿಡ್ತೇನೆ. ಸ್ಟೇಟ್ ಲೆಜಿಸ್ಲೇಚರ್ ನ ಮುಖಾಂತರ ಸೊ ಅಲ್ಲಿ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ನಂತರ ಪಾರ್ಲಿಮೆಂಟ್ ನಿಂದ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಥಾಪನೆ ಆಗತ್ತೆ. ಸೊ ಅಂದ್ರೆ ನಿಮಗೆ ಪಾರ್ಲಿಮೆಂಟ್ ಅದನ್ನ ಸ್ಥಾಪನೆ ಮಾಡುತ್ತೆ, ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ನ ಮುಖಾಂತರ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿ ಈ ರಾಜ್ಯ ವಿಧಾನ ಪರಿಷತ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ನೋಡಿ, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ಕ್ರಿಯೇಟೆಡ್ ಬೈ ಗವರ್ನರ್ ಆಫ್ಟರ್ ದ ಸ್ಟೇಟ್ ಅಸೆಂಬ್ಲಿ ಪಾಸಸ್ ಅ ರೆಸಲ್ಯೂಷನ್. ನೋಡಿ, ಇಲ್ಲಿ ಗವರ್ನರ್ ಅದನ್ನ ಸ್ಥಾಪನೆ ಮಾಡಲ್ಲ, ಸ್ಥಾಪನೆ ಮಾಡೋದು ಸಂಸತ್ತು. ಸೊ ಹಾಗಾಗಿ ಈ ಹೇಳಿಕೆ ತಪ್ಪಾಗತ್ತೆ. ಸೊ ಇಲ್ಲಿ ನೋಡಿ, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಕ್ರಿಯೇಟೆಡ್ ಬೈ ಪಾರ್ಲಿಮೆಂಟ್, ಇದು ಸರಿ ಇದೆ. ಆಫ್ಟರ್ ಅ ರೆಸಲ್ಯೂಷನ್ ಪಾಸ್ ಬೈ ಸ್ಟೇಟ್ ಕ್ಯಾಬಿನೆಟ್ ಅಂತ ಇದೆ. ಸೊ ಸ್ಟೇಟ್ ಕ್ಯಾಬಿನೆಟ್ ಅಲ್ಲ, ಸ್ಟೇಟ್ ಲೆಜಿಸ್ಲೇಚರ್. ಸೊ ಹಾಗಾಗಿ ಸ್ಟೇಟ್ ಅಸೆಂಬ್ಲಿ ಸರಿಯಾದ ಉತ್ತರ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನಂತ ಇದೆ ಅಂತ ಹೇಳ್ಬಿಟ್ಟು, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ಕ್ರಿಯೇಟೆಡ್ ಬೈ ಗವರ್ನರ್. ಸೊ ಅಗೇನ್ ಇದು ತಪ್ಪಾಗತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸ್ಟೇಟ್ ಲೆಜಿಸ್ಲೇಚರ್ ನ ರೆಸಲ್ಯೂಷನ್ ಪಾಸ್ ಮಾಡುವಂತಹ ಮುಖಾಂತರ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೆಟಲ್ಮೆಂಟ್ಸ್ ಫೌಂಡ್ ಡ್ಯೂರಿಂಗ್ ಕಿಜಾಡಿ ಎಕ್ಸ್ಕವೇಷನ್ ಬಿಲಾಂಗ್ ಟು. ಸೊ ನೋಡಿ, ಒಂದು ಉತ್ಖನನ ಏನು ಕಿಜಾಡಿ ಉತ್ಖನನ ಏನಿದೆ, ಸೊ ಇದು ಯಾವ ಅವಧಿಗೆ ಸೇರಿದೆ ಅಂತ ಹೇಳ್ಬಿಟ್ಟು ನೋಡಿ, ಅತಿ ಕಡಿಮೆ ಏನ್ಷಿಯಂಟ್ ಮತ್ತೆ ಮಿಡಿವಲ್ ಇಂಡಿಯನ್ ಹಿಸ್ಟರಿಯಲ್ಲಿ ಆದಂತಹ ಪ್ರಶ್ನೆ. ಸೊ ಇದನ್ನ ಏನ್ಷಿಯಂಟ್ ಕ್ವಶನ್ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡ್ಕೋಬಹುದು. ಯಾಕಂದ್ರೆ ನಿಮಗೆ ಆದಿಚೆನ್ನಲ್ಲೂರು ಗೊತ್ತಿರುತ್ತೆ. ನಿಮಗೆ ಆದಿಚೆನ್ನಲ್ಲೂರು ಅಲ್ಲಿ ಅತ್ಯಂತ ಲಾರ್ಜ್ ಸ್ಕೇಲ್ ಅಲ್ಲಿ ಎಕ್ಸ್ಕವೇಷನ್ ಅನ್ನ ಮಾಡಿರ್ತಾರೆ. ಸೊ ಆದಿಚೆನ್ನಲ್ಲೂರಲ್ಲಿ ನಿಮಗೆ ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಅಥವಾ ಪ್ರೀ ಹಿಸ್ಟಾರಿಕ್ ಪಳುವಳಿಕೆಗಳು ನಿಮಗೆ ಸಿಕ್ಕಿರುತ್ತೆ. ಸೊ ಅದು ಲಾರ್ಜ್ ಸ್ಕೇಲ್ ಎಕ್ಸ್ಕವೇಷನ್ ಆಗಿರುತ್ತೆ. ಸೊ ಅದೇ ರೀತಿ ಮಧುರೈನ ಹತ್ರ ಇರುವಂತಹ ಈ ಕಿಜಾಡಿಯಲ್ಲಿ ಕೂಡ ಇಲ್ಲಿ ಲಾರ್ಜ್ ಸ್ಕೇಲ್ ಎಕ್ಸ್ಕವೇಷನ್ ಮಾಡಿದ್ದಾರೆ. ಸೊ ಆದಿಚೆನ್ನಲ್ಲೂರು ನಂತರ ಇದನ್ನ ಮಾಡಿದ್ದಾರೆ, ಅಂದ್ರೆ ಅತಿ ದೊಡ್ಡ ಲಾರ್ಜ್ ಸ್ಕೇಲ್ ಎಕ್ಸ್ಕವೇಷನ್ ಅಂತ ನೀವು ಹೇಳ್ಬೋದು. ಸೊ ಈ ಕಿಜಾಡಿ ಎಕ್ಸ್ಕವೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಂಗಮ್ ಯುಗಕ್ಕೆ ಸಂಬಂಧಪಟ್ಟಿದೆ. ಸೊ ಸಂಗಮ್ ಪೀರಿಯಡ್ ಗೆ ಇದು ಸಂಬಂಧಪಟ್ಟಿದೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಹ್ಯಾಸ್ ಬಿನ್ ಸೆಟ್ ಅಪ್ ಅಂಡರ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005. ಸೊ ಇದ್ರ ಬಗ್ಗೆ ನಿಮ್ಗೆ ನೇರವಾಗಿ ಗೊತ್ತಿರುತ್ತೆ. ಸೊ ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಅನ್ನ RTA ನಮ್ಮ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ, ಸೊ ಇದರ ಅಡಿಯಲ್ಲಿ ಸ್ಥಾಪನೆಯನ್ನ ಮಾಡಿರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಎಲ್ ನೀನೋ ಈಸ್ ಅಂದ್ರೆ ಎಲ್ ನೀನೋ ಮತ್ತೆ ಲಾ ನೀನಾ ಅಂತ ಹೇಳ್ಬಿಟ್ಟು ನಿಮಗೆ ಎರಡು ಒಂದು ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಎಲ್ ನೀನೋ ಅಂತ ಹೇಳಿದ್ರೆ ಒಂದು ವಾರ್ಮ್ ಕರೆಂಟ್ಸ್, ಈ ಟ್ರಾಪಿಕಲ್ ಪೆಸಿಫಿಕ್ ಓಷನ್ ನಿಂದ ಬರುವಂತಹ ಒಂದು ವಾರ್ಮ್ ಕರೆಂಟ್ಸ್ ಆಗಿರುತ್ತೆ. ಲಾ ನೀನಾ ಒಂದು ಕೋಲ್ಡ್ ಕರೆಂಟ್ಸ್ ಆಗಿರುತ್ತೆ. ಸೊ ಇದಕ್ಕೆ ಎಲ್ ನೀನೋ ಒಂದು ಇವೆರಡು ಪ್ರೊಸೆಸ್ ನಾವು ಮಳೆ ಕಾರಣಕ್ಕೆ ಹೇಳ್ತೇವೆ. ಸೊ ಎಲ್ ನೀನೋ ಲಾ ನೀನಾ ಅಂತ ಹೇಳ್ಬಿಟ್ಟು ಎರಡು ಪ್ರೊಸೀಜರ್ ಗಳಿದೆ. ಸೊ ಇದರಲ್ಲಿ ವಾರ್ಮ್ ಕರೆಂಟ್ಸ್ ಬಗ್ಗೆ ಇರುವಂತಹದ್ದು ಎಲ್ ನೀನಾ. ಸೊ ಇದಕ್ಕೆ ದ ವಾರ್ಮಿಂಗ್ ಆಫ್ ಸರ್ಫೇಸ್ ವಾಟರ್ ಇನ್ ದ ಈಸ್ಟರ್ನ್ ಟ್ರಾಪಿಕಲ್ ಪೆಸಿಫಿಕ್ ಓಷನ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ.
ನೋಡಿ, ಲಿಟ್ಮಸ್ ಯೂಸ್ಡ್ ಎಸ್ ಇಂಡಿಕೇಟರ್ ಫಾರ್ ಆಸಿಡ್ಸ್ ಅಂಡ್ ಬೇಸ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್. ನೋಡಿ, ಲಿಟ್ಮಸ್ ಪೇಪರ್ ಅಂತ ನೀವು ಸ್ಕೂಲಲ್ಲಿ ಇದ್ದಾಗ ಕೂಡ ಈ ಲಿಟ್ಮಸ್ ಪೇಪರ್ ನ ಬಳಸಿರ್ತೀರಾ. ಯಾವ್ದು ಆಸಿಡ್ ಯಾವ್ದು ಬೇಸ್ ಅನ್ನೋದನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ ನಾವು ಲಿಟ್ಮಸ್ ಪೇಪರ್ ಟೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಸೊ ಆ ಲಿಟ್ಮಸ್ ಅನ್ನೋದನ್ನ ಯಾವ್ದ್ರಿಂದ ನಾವು ಮಾಡಿರಲಾಗಿರುತ್ತೆ ಅಂತ ಹೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಿಚೆನ್ಸ್ ಆಗಿರುತ್ತೆ. ಸೊ ಲಿಚೆನ್ಸ್ ಇಂದ ಮಾಡಲಾಗಿರುವಂತಹ ಆ ಲಿಟ್ಮಸ್ ಪೇಪರ್ ಬ್ಲೂ ಕಲರ್ ಇರುವಂತದ್ದು, ಬ್ಲೂ ಕಲರ್ ಇರುವಂತಹ ಲಿಟ್ಮಸ್ ಪೇಪರ್ ರೆಡ್ ಕಲರ್ ಆಗಿ ಬದಲಾಯಿತು ಅಂತ ಹೇಳಿದ್ರೆ ಅದನ್ನ ಆಸಿಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದೇ ರೀತಿ ರೆಡ್ ಇರೋದು ಬ್ಲೂ ಕಲರ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಬೇಸ್ ಅಂತ ಹೇಳ್ತೀವಿ. ಇನ್ನು ಕಲರ್ ಬದಲಾಗಿಲ್ಲ ಅಂತ ಹೇಳಿದ್ರೆ ಅದು ಆಸಿಡ್ ಅಥವಾ ಬೇಸ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಲಿಟ್ಮಸ್ ಪೇಪರ್ ಇಂದ ಆಸಿಡ್ ಬೇಸ್ ಅದನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಸೊ ಅದನ್ನ ಲಿಚೆನ್ಸ್ ಇಂದ ಮಾಡಲಾಗಿರುತ್ತೆ, ಅಂದ್ರೆ ಕಲ್ಲು ಹೂವುಗಳು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Who among the following can attend the meetings of both the houses of parliament while not being a member of either houses? ಇದು ನೋಡಿ, ಇದೊಂಥರ ಸ್ಟ್ಯಾಂಡರ್ಡ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಪ್ರತಿ ಯಾವುದೇ ಪರೀಕ್ಷೆಯಲ್ಲೂ ಈ ರೀತಿಯಾದಂತಹ ಪ್ರಶ್ನೆ ಬಂದಿರುತ್ತೆ. ನೀವು ಯಾವುದೇ ವೆಬ್ಸೈಟ್ ಅಥವಾ ಯಾವುದೇ ಪುಸ್ತಕದಲ್ಲಿ ನೋಡಿದ್ರು ಕೂಡ ಈ ರೀತಿಯಾದಂತಹ ಒಂದು ಪ್ರಶ್ನೆ ನಿಮಗೆ ಗೊತ್ತಿರುತ್ತೆ. ಮತ್ತೆ ಇದು ರಿಪೀಟೆಡ್ ಕ್ವಶನ್ ಅಂತ ಕೂಡ ಹೇಳ್ಬೋದು. ಸೊ ಯಾರು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಎರಡೂ ಹೌಸ್ ನ ಪಾರ್ಲಿಮೆಂಟ್ ನ ಮೆಂಬರ್ ಆಗದೆ ಕೂಡ ಅದೆರಡೂ ಸೆಷನ್ ಅನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. The incident at Vidurashot, for which of its famously called Jallianwala Bagh of South India, occurred in which year ಅಂತ ಹೇಳ್ಬಿಟ್ಟು ನೋಡಿ, ವಿದುರಾಶ್ವತ್ ಟ್ರಾಜಿಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ಇದೊಂದು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕೂಡ ಕರ್ಸ್ಕೊಳ್ಳುತ್ತೆ. ಸೊ ಇದು 1938 ಏಪ್ರಿಲ್ 25 ಎಂದು ಆಗುತ್ತೆ. ಸೊ ಅಲ್ಲೊಂದು ಧ್ವಜಾರೋಹಣ ಸತ್ಯಾಗ್ರಹ ಏನ್ ಮಾಡ್ತಿರ್ತಾರೆ. ಸೊ ಅದರ ವಿರುದ್ಧ ಗುಂಡಿನ ದಾಳಿಯನ್ನ ಮಾಡಲಾಗುತ್ತೆ. ಹಲವಾರು ಜನ ಇದರಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ. ಸೊ ಇದರಿಂದ ವಿದುರಾಶ್ವತ್ ದುರಂತ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಾದ ನಂತರ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜಶ್ರೀ ಅಂತ ಹೇಳ್ಬಿಟ್ಟು ಬಿರುದನ್ನ ಕೊಟ್ಟಿರ್ತಾರೆ ಮಹಾತ್ಮ ಗಾಂಧೀಜಿ ಅವರು. ಈ ವಿದುರಾಶ್ವತ್ ದುರಂತದ ನಂತರ ಆ ರಾಜಶ್ರೀ ಬಿರುದನ್ನ ಕೊಟ್ಟಿರೋದಕ್ಕೆ ಸ್ವಲ್ಪ ಸಂತಾಪನ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಸೊ ಇದು ದುರಂತ ಆಗಿರುತ್ತೆ. ಸೊ ಇದನ್ನ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಇದು 1938 ಏಪ್ರಿಲ್ 25 ಎಂದು ಆಗಿರುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 1938 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಇಸ್ ಹೂ ಇಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ? ಇದು ನೋಡಿ ನೇರವಾದ ಪ್ರಶ್ನೆ. ಈ ರೀತಿಯಾದ ಪ್ರಶ್ನೆ ನೀವು ಓದ್ತಾ ಇದ್ದಾಗ ಗೊತ್ತಾಗುತ್ತೆ. ನೋಡಿ, ಯಾವಾಗ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಬಂತು ಅವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇರೋದನ್ನ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಇರೋದನ್ನ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಸೊ ಆತರ ಆಗಿರುವಂತ ಪ್ರೋಸೆಸ್ ಅಲ್ಲಿ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಯಾರಾಗಿದ್ರು ಅಂತ ಹೇಳಿದ್ರೆ ಲಾರ್ಡ್ ಕ್ಯಾನಿಂಗ್ ಆಗಿದ್ರು. ಇನ್ನು ಲಾಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ವೈಸ್ರಾಯ್ ಯಾರು ಅಂತ ಹೇಳಿದ್ರೆ ಶ್ರೀ ರಾಜಗೋಪಾಲಾಚಾರಿ. ಸೊ ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆಫ್ ಇಂಡಿಯಾ ಇರ್ತಾರೆ. ಇದೊಂದು ನೇರವಾದ ಪ್ರಶ್ನೆ ಮತ್ತು ಬಹಳ ಸುಲಭವಾದ ಪ್ರಶ್ನೆ ಮಾಡರ್ನ್ ಇಂಡಿಯನ್ ಹಿಸ್ಟರಿಯಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಇನ್ಕರೆಕ್ಟ್ ಅಬೌಟ್ 1857 ರಿವಾಲ್ಟ್ಸ್? ನೋಡಿ, 1857 ಪ್ರಥಮ ಭಾರತದ ಸಂಗ್ರಾಮ ಅಂತ ಏನ್ ಕರಿತೇವೆ. ಸೊ ಇದರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಲ್ಲಿ ಯಾವುದು ತಪ್ಪಿದೆ ಅಂತ ಹೇಳ್ಬಿಟ್ಟು. ಸೊ ಕುನ್ವರ್ ಸಿಂಗ್ ರಿವಾಲ್ಟೆಡ್ ಫ್ರಮ್ ಲಕ್ನೋ. ನೋಡಿ, ಮೊದಲನೇ ಹೇಳಿಕೆನೆ ತಪ್ಪಿದೆ. ಯಾಕಂತ ಹೇಳಿದ್ರೆ ಕುನ್ವರ್ ಸಿಂಗ್ ಅವರು ಬಿಹಾರ್ ನಲ್ಲಿ ಅಂದ್ರೆ ಪಾಟ್ನಾದಲ್ಲಿ ಪ್ರಮುಖವಾಗಿ ಮಾಡ್ತಾರೆ. ಸೊ ಬಿಹಾರ್ ಅದರಲ್ಲಿ ಮಾಡ್ತಾರೆ, ಲಕ್ನೋ ಇಂದ ಅಲ್ಲ. ಸೊ ಹಾಗಾಗಿ ಮೊದಲನೇದೇ ತಪ್ಪಿದೆ. ಸೊ ಇನ್ನು ಗ್ರೀಸ್ ಕಾರ್ಟ್ರಿಜ್ ವಾಸ್ ಇಮಿಡಿಯೇಟ್ ಕಾಸ್ ಆಫ್ ದ ರಿವಾಲ್ಟ್. ಇದು ಹೌದು. ಅಂದ್ರೆ ಕೊಬ್ಬು ಹಚ್ಚಿದ ಸಿಡಿಮದ್ದು ಏನಿದೆ, ಸೊ ಇದು ದಂಗೆ ತತ್ಕ್ಷಣದ ಕಾರಣ ಅಂತ ಹೇಳ್ತೀವಿ, ಇಮಿಡಿಯೇಟ್ ಕಾಸ್ ಅಂತ. ಇನ್ನು ಬಹದ್ದೂರ್ ಶಾ ಜಫರ್ ವಾಸ್ ಪ್ರೊಕ್ಲೇಮ್ಡ್ ಆಸ್ ದ ಎಂಪರರ್ ಆಫ್ ಇಂಡಿಯಾ ಬೈ ದ ಮ್ಯೂಟೇನಿಯರ್ಸ್. ಇದು ಕೂಡ ಹೌದು. ಅಂದ್ರೆ ಈ ಮೊಘಲ್ ದೊರೆ ಆದಂತಹ ಈ ಬಹದ್ದೂರ್ ಶಾ ಜಫರ್ ಅನ್ನ ಮ್ಯೂಟೇನಿಯರ್ಸ್ ಎಲ್ಲರೂ ರಾಜ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಇದು ಕೂಡ ಹೌದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಕುನ್ವರ್ ಸಿಂಗ್ ರಿವಾಲ್ಟೆಡ್ ಫ್ರಮ್ ಬಿಹಾರ್, ನಾಟ್ ಲಕ್ನೋ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Bastille Day is the national day of which country? ನೋಡಿ, ಫ್ರೆಂಚ್ ರೆವಲ್ಯೂಷನ್ ಯಾರ್ಯಾರು ಓದಿರ್ತೀರಾ, ಸೊ ಅವರು ಓದ್ತಾ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗುವುದಂತದ್ದೇ ಈ ಫೋರ್ಟ್ ಬೆಸೈಲ್ ಫೋರ್ಟ್ ಏನಿರುತ್ತೆ ಇದನ್ನ ಸ್ಟಾರ್ಮ್ ಮಾಡುವಂತದ್ದು, ಅಂದ್ರೆ ಸ್ಟಾರ್ಮಿಂಗ್ ಆಫ್ ಬೆಸೈಲ್ ಫೋರ್ಟ್ ಅಂತ ಕರಿತೇವೆ. ಸೊ ಫ್ರೆಂಚ್ ರೆವಲ್ಯೂಷನ್ ನಿಮಗೆ ಗೊತ್ತಿರುತ್ತೆ. ಸೊ ಯಾವ ರೀತಿ ಒಂದು ಏನು
ಫ್ಯೂಡಲಿಸಂ ಅಂತ ಏನ್ ಕರಿತೀವಿ, ಸೊ ಈ ಉಳಿಗಮಾನ್ಯ ಪದ್ಧತಿ ಅಂತ ಹೇಳ್ಬಿಟ್ಟು, ಸೊ ಈ ಪದ್ಧತಿಯ ವಿರುದ್ಧ ಅಂದ್ರೆ ಜನರು ದಂಗೆ ಹೇಳ್ತಾರೆ. ಸೊ ಬ್ರೆಡ್ಗೆ ಕೂಡ ಅವರಿಗೆ, ಆಹಾರಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಲೇಬರ್ ಕ್ಲಾಸ್ ಅಥವಾ ಏನಂತ ಹೇಳ್ತೀವಿ, ಸೊ ಅವರು ವಿರುದ್ಧವಾಗಿ ಒಂದು ದಂಗೆಯನ್ನ ಹೇಳ್ತಾರೆ. ಸೊ ಅದು ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಬೆಸೈಲ್ ಫೋರ್ಟ್ ಅನ್ನ ಅವರು ಸ್ಟಾಪ್ ಮಾಡೋದಲ್ಲದೆ ಅಲ್ಲಿರುವಂತಹ ಎಲ್ಲರನ್ನ ಸಾಯಿಸಿ ಅಲ್ಲಿರುವಂತಹ ವೆಪನ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಈ ರೀತಿ ಸ್ಟಾಮಿಂಗ್ ಆಫ್ ಬೆಸೈಲ್ ಫೋರ್ಟ್ ಆಗುವಂತದ್ದು ಫ್ರಾನ್ಸ್ ನಲ್ಲಿ, ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಸಮಯದಲ್ಲಿ. ಸೊ ಹಾಗಾದ್ರೆ ಈ ಬೆಸೈಲ್ ದಿನ ಯಾವತ್ತಿರುತ್ತೆ ಅಂತ ಹೇಳಿದ್ರೆ ಅದು ಜುಲೈ 14ನೇ ತಾರೀಕು ಬೆಸೈಲ್ ದಿನ ಅಂತ ಹೇಳ್ಬಿಟ್ಟು, ಸೊ ಇದು ಫ್ರಾನ್ಸ್ ನಲ್ಲಿ ಆಚರಿಸಲಾಗುತ್ತೆ. ಅದೊಂದು ನ್ಯಾಷನಲ್ ಡೇ ಆಫ್ ಫ್ರಾನ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ವಾಟ್ ಈಸ್ ಬ್ಲಾಕ್ ಫಂಗಸ್ ಮೆಡಿಕಲಿ ಕಾಲ್ಡ್? ನೋಡಿ, ಸುದ್ದಿಯಲ್ಲಿತ್ತು ಈ ಪ್ರಶ್ನೆ. ಬ್ಲಾಕ್ ಫಂಗಸ್ ಏನು, ಕೊರೋನಾ ವೈರಸ್ ಜಾಸ್ತಿ ಆಯ್ತು, ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ರು. ನಂತರ ಕಾಲದಲ್ಲಿ ಹೊಸ ತಳಿಗಳು ಬಂತು, ಒಮಿಕ್ರಾನ್ ಅಂತ ಬಂತು. ಸೊ ಅದೇ ಸಮಯದಲ್ಲಿ ಬ್ಲಾಕ್ ಫಂಗಸ್ ಅನ್ನೋದು ಕೂಡ ಸುದ್ದಿ ಮಾಡ್ತಾ ಇತ್ತು. ಸೊ ಈ ಕಪ್ಪು ಶಿಲೀಂಧ್ರ, ಅದಕ್ಕೆ ಮೆಡಿಕಲ್ ಟರ್ಮ್ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇದೊಂದು ಬಹಳ ವಿಶೇಷವಾದಂತಹ ಪ್ರಶ್ನೆ, ಅಂದ್ರೆ ಕರೆಂಟ್ ಅಫೇರ್ಸ್ ನಲ್ಲೇ ಸ್ವಲ್ಪ ಡೆಪ್ತ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಬ್ಲಾಕ್ ಫಂಗಸ್ ಮೆಡಿಕಲಿ ಏನಂತ ಕರೀತಾರೆ ಅಂದ್ರೆ ಮ್ಯೂಕ್ರೋಮೈಕೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಅದರ ಮೆಡಿಕಲಿ ಟರ್ಮ್ ಅಂತ, ಅಥವಾ ವೈದ್ಯಕೀಯವಾಗಿ ಕಪ್ಪು ಶಿಲೀಂಧ್ರವನ್ನ ಮ್ಯೂಕ್ರೋಮೈಕೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್? ಅಂದ್ರೆ ಕೆಳಗಿರುವಂತಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ನೋಡಿ, ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೌಂಡ್ ವೇವ್ಸ್ ಟ್ರಾವೆಲ್ ವಿತ್ ಸ್ಪೀಡ್ ಗ್ರೇಟರ್ ದನ್ ದಟ್ ಆಫ್ ಲೈಟ್. ನೋಡಿ, ಇದು ತಪ್ಪಾಗಿದೆ. ಯಾಕಂದ್ರೆ ಲೈಟ್ ಸೌಂಡ್ ಗಿಂತ ತುಂಬಾ ವೇಗವಾಗಿದೆ. ಇದು ನಮ್ಗೆ ಗೊತ್ತಾಗತ್ತೆ. ಲೈಟ್ನಿಂಗ್ ಬಂದಾದ್ಮೇಲೆ ಥಂಡರ್ ಬರುತ್ತೆ. ಸೊ ಹಾಗಾಗಿ ಲೈಟ್ ಬಹಳ ಸ್ಪೀಡ್ ಇದೆ. ಸೊ ಸೌಂಡ್ ಎರಡು ಒಟ್ಟಿಗೆ ಇರೋದಿಲ್ಲ. ಇನ್ನು ಸೌಂಡ್ ವೇವ್ಸ್ ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ನೋಡಿ, ವ್ಯಾಕ್ಯೂಮ್ ನಲ್ಲಿ ಸೌಂಡ್ ಟ್ರಾವೆಲ್ ಮಾಡಕ್ ಚಾನ್ಸೇ ಇಲ್ಲ. ಯಾಕಂತಂದ್ರೆ ನಾನು ನಿಮಗೆ ಸೈನ್ಸ್ ನ ಕ್ವಶನ್ಸ್ ಮಾಡ್ತಾನು ಕೂಡ ಹೇಳಿದ್ದೆ. ಏನಂತಂದ್ರೆ ಒಂದು ಸೌಂಡ್ ವೇವ್ಸ್ ಟ್ರಾವೆಲ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ಮೀಡಿಯಂ ಇರಬೇಕಾಗುತ್ತೆ. ಯಾವುದೇ ಒಂದು ಮಾಧ್ಯಮ ಇದ್ರೆ ಮಾತ್ರ ಸೌಂಡ್ ವೇವ್ಸ್ ಟ್ರಾವೆಲ್ ಆಗುತ್ತೆ. ಸೊ ವ್ಯಾಕ್ಯೂಮ್ ಅಲ್ಲಿ ಏನು ಇರೋದಿಲ್ಲ, ಮೀಡಿಯಮೇ ಇರೋದಿಲ್ಲ. ಸೊ ಹಾಗೆ ಸೌಂಡ್ ವೇವ್ಸ್ ಟ್ರಾವೆಲ್ ಆಗಲ್ಲ. ಇದು ಕೂಡ ತಪ್ಪಾಗಿದೆ. ಇನ್ನು ಸೌಂಡ್ ವೇವ್ಸ್ cannot be reflected by the objects. ಇದು ಕೂಡ ತಪ್ಪಾಗುತ್ತೆ. ಸೌಂಡ್ ವೇವ್ಸ್ ಲೈಟ್ ವೇವ್ಸ್ ತರಾನೇ ರಿಫ್ಲೆಕ್ಟ್ ಆಗತ್ತೆ. ಸೊ ಇದರಲ್ಲಿ 3 ರೀತಿ ಇದೆ. ಎಕೋ ಅಂತ ಇದೆ, ರಿವರ್ಬರೇಷನ್ ಅಂತ ಹೇಳ್ಬಿಟ್ಟಿದೆ. ಸೊ ಇನ್ನು ರಿಫ್ಲೆಕ್ಷನ್ ಅಂತ ಇದೆ. ರಿಫ್ಲೆಕ್ಷನ್ ಆಫ್ ಸೌಂಡ್ ಅನ್ನೋದು ಕೂಡ ಇದೆ. ಸೊ ಇದು ರಿಫ್ಲೆಕ್ಟ್ ಆಗತ್ತೆ, ಇಲ್ಲ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ 3 ಹೇಳಿಕೆಗಳು ತಪ್ಪಿದೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ನನ್ ಆಫ್ ದಿಸ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ನೋಡಿ, ಇದು ಮಿಸಲೇನಿಯಸ್, ಅಂದ್ರೆ ಫಸ್ಟ್ಸ್ ಆಫ್ ಕರ್ನಾಟಕ, ಫಸ್ಟ್ಸ್ ಆಫ್ ಇಂಡಿಯಾ, ಕರ್ನಾಟಕದ ಮೊದಲುಗಳು ಅಂತ ಹೇಳ್ಬಿಟ್ಟು ಏನ್ ಚಾಪ್ಟರ್ ಬರುತ್ತೆ ನಿಮ್ಗೆ ಕರ್ನಾಟಕ ಇತಿಹಾಸದಲ್ಲಿ. ಸೊ ಅಲ್ಲಿ ಇದನ್ನ ನೀವು ಕವರ್ ಮಾಡಿರ್ತೀರಾ. ಸೊ ಹೂ ಇಸ್ ದ ಫಸ್ಟ್ ವುಮನ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, KS ನಾಗರತ್ನಮ್ಮ ಅವರು ಮೊಟ್ಟ ಮೊದಲ ವುಮನ್ ಸ್ಪೀಕರ್ ಆಗಿರ್ತಾರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 1978 ಪೀರಿಯಡ್ ಅಲ್ಲಿ. ಸೊ ಇವರು ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಆಗಿರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Who is the first general of Indian Army whose retirement day is celebrated as ಆರ್ಮ್ಡ್ ಫೋರ್ಸಸ್ ವೆಟರನ್ ಡೇ ಎವ್ರಿ ಇಯರ್ ಅಂತ ಹೇಳ್ಬಿಟ್ಟು? ಅಂದ್ರೆ ಯಾವ ಒಬ್ರು ಆರ್ಮಿಯ ಜನರಲ್ ಏನಿದ್ದಾರೆ, ಸೊ ಅವರು ರಿಟೈರ್ಮೆಂಟ್ ದಿನವನ್ನ ಆರ್ಮ್ಡ್ ಫೋರ್ಸಸ್ ವೆಟರನ್ ಡೇ ಅಥವಾ ನಿವೃತ್ತ ದಿನವನ್ನ ಅವಾಗಿ ಶಸ್ತ್ರಾಸ್ತ್ರ ಪಡೆಗಳ ಅನುಭವಿ ದಿನ ಅಂತ ಹೇಳ್ಬಿಟ್ಟು ಆಚರಿಸಲಾಗುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದ ಫೀಲ್ಡ್ ಮಾರ್ಷಲ್ KM ಕಾರಿಯಪ್ಪ ಅವರು ಏನಿದ್ದಾರೆ, ಸೊ ಅವರ ನಿವೃತ್ತಿ ದಿನವನ್ನ ನಾವು ಆರ್ಮ್ಡ್ ಫೋರ್ಸಸ್ ವೆಟರನ್ ಡೇ ಅಂತ ಹೇಳ್ಬಿಟ್ಟು, ಸೊ ಇದು ಜನವರಿ 14ನೇ ತಾರೀಕು ಸೊ ಇದನ್ನ ಆಚರಿಸಲಾಗುತ್ತೆ. ಸೊ ಇದು 6ನೇ ಎಡಿಷನ್ ವರೆಗೂ ಈ ರೀತಿ ಆಗಿದೆ. ಸೊ ಆರ್ಮ್ಡ್ ಫೋರ್ಸಸ್ ವೆಟರನ್ ಡೇ ಫೀಲ್ಡ್ ಮಾರ್ಷಲ್ KM ಕಾರಿಯಪ್ಪ ಅವರ ನಿವೃತ್ತಿ ದಿನವನ್ನು ಆಚರಿಸಲಾಗುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟೆಡ್. ನೋಡಿ, ಇದು ಬಹಳ ಸುಲಭವಾದ ಪ್ರಶ್ನೆ, ಆದ್ರೆ ನಿಮಗೆ ಕನ್ಫ್ಯೂಸ್ ಆಗೋದು ಕೂಡ ಇರುತ್ತೆ. ಸೊ ಇದನ್ನ ಸರಿಯಾದ ಉತ್ತರ ಬಂದು ನೀಲಗಿರಿ ಹಿಲ್ಸ್ ಆಗಿರುತ್ತೆ. ಸೊ ನಿಮಗೆ ಕಾರ್ಡಮಮ್ ಹಿಲ್ಸ್, ಅನ್ನಮಯ ಹಿಲ್ಸ್, ಪಳನಿ ಹಿಲ್ಸ್ ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ಇದನ್ನು ಕೂಡ ನೀವು ಸೂಕ್ತವಾಗಿ ಗೆಸ್ ಮಾಡಬಹುದಿತ್ತು. ಬಟ್ ಇದಕ್ಕೆ ಸರಿಯಾದ ಉತ್ತರ ಬಂದು ನೀಲಗಿರಿ ಹಿಲ್ಸ್ ಇದಾಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇದು ಕೂಡ ಒಂದು ಬಹಳ ವಿಶೇಷವಾದ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮಗೆ ತಾಲಿಬಾನ್ ಅಫ್ಘಾನಿಸ್ತಾನ ಟೇಕ್ ಓವರ್ ತಗೊಂಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು. ಸೊ ಇದು ಬಹಳ ಸುದ್ದಿ ಬಂದಿತ್ತು. ಸೊ ಈಗ ಅಲ್ಲೇನಂತ ಕೇಳ್ತಾ ಇದ್ದಾರೆ ಅಂದ್ರೆ ತಾಲಿಬಾನ್ ಅಫ್ಘಾನಿಸ್ತಾನ ಯಾವ ರೀತಿ ರೆಫರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್, ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಅಫ್ಘಾನಿಸ್ತಾನ್, ಐಸಿಸ್, ಅಲ್ ಖೈದಾ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಅಂತ ತಾಲಿಬಾನ್ ಅಫ್ಘಾನಿಸ್ತಾನ ಕರೆಯುತ್ತೆ ಅಥವಾ ಉಲ್ಲೇಖಿಸುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ವೇರ್ ಡಿಡ್ ದಂಡಿ ಮಾರ್ಚ್ ಹೆಲ್ಡ್ ಇನ್ ಕರ್ನಾಟಕ. ನೋಡಿ ಯಾರ್ಯಾರು ಕರ್ನಾಟಕ ಇತಿಹಾಸ ಓದಿರ್ತೀರಾ ಸೊ ಅವರೆಲ್ಲರಿಗೂ ಇದು ಗೊತ್ತಿರುತ್ತೆ. ಸೊ ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿ ಅಂತ ಸೊ ಆ ಚಾಪ್ಟರ್ ಅಲ್ಲಿ ನೀವು ಇದನ್ನ ಓದಿರ್ತೀರಾ. ಸೊ ಅಂಕೋಲಾದಲ್ಲಿ ಈ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗತ್ತೆ. ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಕರೀತಾರೆ. ಸೊ ಕರ್ನಾಟಕದ ಹಲವು ಸ್ವತಂತ್ರ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿರ್ತಾರೆ. ಸೊ ಏನು ದಂಡಿ ಮಾರ್ಚ್ ನ ಗಾಂಧೀಜಿಯವರು ಅಲ್ಲಿ ಮಾಡ್ತಾರೆ. ಸೊ ಅದೇ ರೀತಿ ಅಂಕೋಲಾದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹವನ್ನ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಗೋಲ್ಡನ್ ಸ್ಲಾಮ್ ಇಸ್ ವೆನ್ ಅ ಪ್ಲೇಯರ್ ವಿನ್ಸ್. ಅಂದ್ರೆ ಇದು ನೋಡಿ ಸ್ವಲ್ಪ ಈ ಕ್ವಶನ್ ಅಲ್ಲಿ ಒಂದು ಏನು ವಿವಾದ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಗೋಲ್ಡನ್ ಸ್ಲಾಮ್ ಬಂದು ಎರಡು ರೀತಿ ಇರುತ್ತೆ. ಒಂದು ಕೆರಿಯರ್ ಗೋಲ್ಡನ್ ಸ್ಲಾಮ್ ಅಂತ ಒಂದು, ಇನ್ನೊಂದು ಕ್ಯಾಲೆಂಡರ್ ಗೋಲ್ಡನ್ ಸ್ಲಾಮ್ ಅಂತ ಹೇಳ್ಬಿಟ್ಟು ಎರಡು ರೀತಿ ಇದೆ. ಬಟ್ ಇಲ್ಲಿ ಜನರಲ್ ಆಗಿ ಕೇಳಿದ್ದಾರೆ. ಸೊ ಅದೇ ರೀತಿಯಾದ ಉತ್ತರವನ್ನ ನಾವು ಇಲ್ಲಿ ಕೊಡೋಣ. ಸೊ ಗೋಲ್ಡನ್ ಸ್ಲಾಮ್ ಅಂದ್ರೆ ಏನು ಅಂತ ಹೇಳಿದ್ರೆ 4 ಗ್ರ್ಯಾಂಡ್ ಸ್ಲಾಮ್ ಗಳು ಏನಿದೆ. ಸೊ ಟೆನಿಸ್ ನಲ್ಲಿ ನಿಮ್ಗೆ ಗೊತ್ತಿರುತ್ತೆ ಗ್ರ್ಯಾಂಡ್ ಸ್ಲಾಮ್ ಅಂತ ಇರುತ್ತೆ. ವಿಂಬಲ್ಡನ್, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ಈ ರೀತಿ ನಿಮಗೆ ಗ್ರ್ಯಾಂಡ್ ಸ್ಲಾಮ್ ಗಳು ಇರುತ್ತೆ. ಸೊ 4 ಇದೆ ಒಟ್ಟಾರೆಯಾಗಿ ಒಂದು ಕ್ಯಾಲೆಂಡರ್ ಇಯರ್ ಅಲ್ಲಿ. ಈ 4 ಗ್ರ್ಯಾಂಡ್ ಸ್ಲಾಮ್ ಗಳು ಕೂಡ ಆಗುತ್ತೆ. ಸೊ ಈ 4 ಗ್ರ್ಯಾಂಡ್ ಸ್ಲಾಮ್ ಅನ್ನೋದೊಂದು ಗೆದ್ದು ಜೊತೆಗೆ ಒಲಿಂಪಿಕ್ ನ ಗೋಲ್ಡ್ ಮೆಡಲ್ ಅನ್ನ, ಸಿಂಗಲ್ ನಲ್ಲಿ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಗೆದ್ರೆ ಸೊ ಅದನ್ನ ಗೋಲ್ಡನ್ ಸ್ಲಾಮ್ ಅಂತ ಕರೀತಾರೆ. ಸೊ ಇದನ್ನ ಕೆರಿಯರ್ ಅಲ್ಲಿ ಅವರು ಮಾಡಿದ್ರೆ ಈ ರೀತಿ ಸಾಧನೆ, ಅದನ್ನ ಕೆರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತಾರೆ. ಕ್ಯಾಲೆಂಡರ್ ಇಯರ್ ಅಲ್ಲೇ ಮಾಡಿದ್ರೆ ಅದನ್ನ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್, ಗೋಲ್ಡನ್ ಸ್ಲಾಮ್ ಅಂತ ಕರೀತಾರೆ. ಸೊ ಈ ಗೋಲ್ಡನ್ ಸ್ಲಾಮ್ ಅನ್ನೋದು ಈಗ ಒಂದೇ ಇಯರ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಜನರಲ್ ಆಗಿ ಹಾಕಬಹುದಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಾಗುತ್ತೆ. ಸೊ ಆಲ್ 4 ಗ್ರ್ಯಾಂಡ್ ಸ್ಲಾಮ್ಸ್ ಅಂಡ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಅ ಸೇಮ್ ಇಯರ್ ಅಂತ ಹೇಳ್ಬಿಟ್ಟು ಸೊ ಕ್ಯಾಲೆಂಡರ್ ಗೋಲ್ಡನ್ ಸ್ಲಾಮ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಸೊ ಒಟ್ಟಾಗಿ 4 ಜನ ತಗೊಂಡಿದ್ದಾರೆ. ರೆಫೆಲ್ ನಡಾಲ್, ಸೆರೆನಾ ವಿಲಿಯಮ್ಸ್, ಗ್ರಾಫ್ ಅಂತ ಹೇಳ್ಬಿಟ್ಟು ಒಬ್ರು, ಹಾಗೆ ಅಗಸಿಸ್ ಅಂತ ಹೇಳ್ಬಿಟ್ಟು. ಸೊ 4 ಜನ ಒಟ್ಟಾರೆ ಈ ಗೋಲ್ಡನ್ ಸ್ಲಾಮ್ ಗಳಿಗೆ ಭಾಜನರಾಗಿದ್ದಾರೆ. ಸೊ 4 ಗ್ರ್ಯಾಂಡ್ ಸ್ಲಾಮ್ ಗಳು ಮತ್ತು ಒಂದು ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಕೂಡ ಒಂದೇ ಕ್ಯಾಲೆಂಡರ್ ಇಯರ್ ಅಲ್ಲಿ ಗೆದ್ದಿರುವ ಮೂಲಕ ಗೋಲ್ಡನ್ ಸ್ಲಾಮ್ ಅನ್ನ ಅಚೀವ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ರೆಫರ್ಸ್ ಟು ದ ಡೆತ್ ಆಫ್ ಅ ಚೈಲ್ಡ್ ಅಂಡರ್ ದ ಏಜ್ ಆಫ್ 1 year. ಸೊ ನಿಮಗೆ ಇನ್ಫಾಂಟ್ ಮಾರ್ಟಾಲಿಟಿ, ನೀವು ಸ್ಟಾಟಿಸ್ಟಿಕ್ಸ್ ನ ಓದಿದ್ರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಅಥವಾ ನೀವು ಆರ್ಥಿಕ ಸಮೀಕ್ಷೆ ಓದಿದ್ರು ಕೂಡ ಗೊತ್ತಿರುತ್ತೆ. ಸೊ IMR ಏನಿದೆ, ಇನ್ಫಾಂಟ್ ಮಾರ್ಟಾಲಿಟಿ ರೇಟ್, ಸೊ ಇದೇನ ಹೇಳುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಡೆತ್ಸ್ ಆಫ್ ಚಿಲ್ಡ್ರನ್ ಏಜ್ ಬಿಲೋ 1 year ಬೈ 1000 ಲೈವ್ ಬರ್ತ್ಸ್. ಅಂದ್ರೆ 1000 ಲೈವ್ ಬರ್ತ್ಸ್ ಗೆ ಎಷ್ಟು ಜನ ಮಕ್ಕಳು 1 ವರ್ಷ ಒಳಗಡೆ ಇರೋರು ತೀರೋಗಿದ್ದಾರೆ ಅಂತ ಹೇಳಿದ್ರೆ ಸೊ ಅದನ್ನ ನಾವು ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಇದರಿಂದ ನಮ್ಮ ಪಾಪ್ಯುಲೇಷನ್, ನೀವು ಡೆಮೋಗ್ರಫಿಕ್ಸ್ ನ ಓದಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಹೇಳ್ತೇವೆ. ಸೊ ಪಾಪ್ಯುಲೇಷನ್ ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್ ಮತ್ತೆ ಇನ್ನು ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದರಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇರೋ ಮಗುವನ್ನ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ರಾಮದೇವರ ಬೆಟ್ಟ ಹ್ಯಾಸ್ ಬಿನ್ ನೋಟಿಫೈಡ್ ಇನ್ ಆರ್ಡರ್ ಟು ಕನ್ಸರ್ವ್ ವಲ್ಚರ್ಸ್. ನಿಮಗೆ ಗೊತ್ತಿರುತ್ತೆ ವಲ್ಚರ್ ಸ್ಯಾಂಕ್ಚುರಿ ಅದು ರಾಮದೇವರ ಬೆಟ್ಟ. ಸೊ ಇದು ವಲ್ಚರ್ಸ್ ನ ಒಂದು ಸ್ಯಾಂಕ್ಚುರಿಯನ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎನ್ ಇನ್ಸುಲೇಟರ್. ನೋಡಿ ಇಲ್ಲಿ ಸರಿಯಾದ ಉತ್ತರ ಬಂದು ಡೈಮಂಡ್ ಆಗಿರುತ್ತೆ. ಸೊ ಡೈಮಂಡ್ ಒಂದು ಇನ್ಸುಲೇಟರ್, ಮರ್ಕ್ಯೂರಿ ಕೂಡ ಕಂಡಕ್ಟರ್, ಐರನ್ ಕೂಡ ಒಂದು ಗುಡ್ ಕಂಡಕ್ಟರ್, ಕ್ರೋಮಿಯಂ ಕೂಡ ಗುಡ್ ಕಂಡಕ್ಟರ್. ಅಲ್ಲಿ ಸರಿಯಾದ ಇನ್ಸುಲೇಟರ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಡೈಮಂಡ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಸೈನ್ಸ್ ಅಲ್ಲಿ ಈ ರೀತಿಯಾದಂತಹ ಸುಲಭವಾದಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಂಟೈನ್ ಸಿಲ್ವರ್ ಅಂತ ಹೇಳ್ಬಿಟ್ಟು. ಸೊ ನೋಡಿ ಯಾವುದಕ್ಕೆ ಸಿಲ್ವರ್ ಅಂಶ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಜರ್ಮನ್ ಸಿಲ್ವರ್ ಅಂತ ಏನಿರ್ತೀವಿ. ಸೊ ಇದೊಂದು ಅಲಾಯ್ ಆಗಿದೆ. ಸೊ ಈ ಅಲಾಯ್ ಅಲ್ಲಿ ಸಿಲ್ವರ್ ಅನ್ನ ಬಳಸೋದಿಲ್ಲ. ಸೊ ಇದರಲ್ಲಿ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಸಿಲ್ವರ್ ಇರೋದಿಲ್ಲ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಯಾವ್ದ್ರದ್ದು ಅಲಾಯ್ ಇದಾಗಿರುತ್ತೆ ಅಂದ್ರೆ ಕಾಪರ್, ಜಿಂಕ್ ಮತ್ತೆ ನಿಕ್ಕೆಲ್ ನ ಒಂದು ಅಲಾಯ್ ಈ ಜರ್ಮನ್ ಸಿಲ್ವರ್ ಆಗಿರುತ್ತೆ. ಅದ್ರಲ್ಲಿ ಸಿಲ್ವರ್ ನ ಬಳಸೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Which Union Ministry of Home Affairs and Cooperation inaugurated the National Intelligence Grid, NAT grid ಅಂತ ಹೇಳ್ಬಿಟ್ಟು. ಸೊ ನೋಡಿ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆ ಓದಿದ್ರೆ ಈ ಕ್ವಶನ್ ಅದರಲ್ಲಿ ಕವರ್ ಆಗಿತ್ತು. ಸೊ ಇದು ಬೆಂಗಳೂರಲ್ಲಿ ಸ್ಥಾಪನೆ ಆಗಿದೆ. ಸೊ ನ್ಯಾಟ್ ಗ್ರಿಡ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದನ್ನ ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಕೂಡ ಇದನ್ನ ಕವರ್ ಮಾಡಲಾಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಅಲೋಕೇಶನ್ ಆಫ್ ಸೀಟ್ಸ್ ಆಫ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ಇನ್ ರಾಜ್ಯಸಭಾ ಇಸ್ ಕಂಟೈನ್ಡ್ ಇನ್ 4th ಶೆಡ್ಯೂಲ್ ಅಂತ ಹೇಳ್ಬಿಟ್ಟು. ಸೊ ಪಾರ್ಟ್ 4 ಅಥವಾ 4th ಶೆಡ್ಯೂಲ್ ಅಂತ ಏನ್ ಕರಿತೀವಿ. ಸೊ ಈ 4th ಶೆಡ್ಯೂಲ್ ಅಲ್ಲಿ ರಾಜ್ಯಸಭಾ ಮತ್ತೆ ಸ್ಟೇಟ್ ಮತ್ತೆ ಯೂನಿಯನ್ ಗೆ ಅಲೋಕೇಶನ್ ಆಫ್ ಸೀಟ್ಸ್ ಅನ್ನ ಕೊಡೋದ್ರಲ್ಲಿ ಇದ್ರಲ್ಲಿ ಮಾಡಲಾಗಿದೆ. ಸೊ ಸದ್ಯಕ್ಕೆ ಈಗ ನೀವೇ ಗೊತ್ತಿರಬಹುದು ಉತ್ತರ ಪ್ರದೇಶ ಏನಿದೆ. ಸೊ ಅದರಲ್ಲಿ ನಿಮಗೆ ಅತಿ ಹೆಚ್ಚು ಸೀಟ್ಸ್ ಗಳು ನಿಮಗೆ ರಾಜ್ಯಸಭಾ ಮತ್ತೆ ಲೋಕಸಭಾದಲ್ಲಿ ನಿಮಗೆ ಕೊಡಲಾಗಿದೆ. ಸೊ ಈ ರೀತಿಯಾದಂತಹ ನಿಮಗೆ ಸಿಗುತ್ತೆ. ಸೊ 4th ಶೆಡ್ಯೂಲ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ.
ಕನ್ಕರೆಂಟ್ ಇಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಬಾರೋಡ್ ಬೈ ಆಸ್ಟ್ರೇಲಿಯಾ. ನೋಡಿ ಯಾರ್ಯಾರು ಪಾಲಿಟಿಯನ್ನ ಓದಿರ್ತೀರಾ ಸೊ ಅವರಿಗೆ ಸೊ ಇದನ್ನ ಫಸ್ಟ್ ಗೆ ಓದಿರ್ತೀರಾ. ಸೊ ಯಾವ ಯಾವ್ದ್ರಿಂದ ನಾವು ಎರವಲನ್ನ ಪಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು, ಸೊ ಆಸ್ಟ್ರೇಲಿಯಾದಿಂದ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಈ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಸಂಯುಕ್ತ ಪಟ್ಟಿ ಅಂತ ಕೂಡ ಕರಿತೀವಿ, ಏಕಕಾಲೀನ ಪಟ್ಟಿ ಅಂತ ಕೂಡ ಕರಿತೀವಿ. ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಬಿಲ್? ಈ ಕೆಳಗಿನಲ್ಲಿ ಯಾವುದು ಕರಡು ಮಸೂದೆ ಅಲ್ಲ ಅಂತ ಹೇಳ್ಬಿಟ್ಟು, ಸೊ ಒರಿಜಿನಲ್ ಬಿಲ್, ಅಮೆಂಡಿಂಗ್ ಬಿಲ್, ಫಾರ್ವರ್ಡಿಂಗ್ ಬಿಲ್, ಕನ್ಸಾಲಿಡೇಟಿಂಗ್ ಬಿಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಮೂಲ ಬಿಲ್ಲುಗಳು, ತಿದ್ದುಪಡಿ ಮಸೂದೆಗಳು, ಫಾರ್ವರ್ಡಿಂಗ್ ಅಥವಾ ರವಾನಿಸುವ ಮಸೂದೆಗಳು, ಕನ್ಸಾಲಿಡೇಟಿಂಗ್ ಅಥವಾ ಕ್ರೋಢೀಕರಿಸುವ ಮಸೂದೆಗಳು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಫಾರ್ವರ್ಡ್ ಬಿಲ್ ಏನಿದೆ, ಫಾರ್ವರ್ಡಿಂಗ್ ಬಿಲ್ ಅಂತ ಹೇಳ್ಬಿಟ್ಟು. ಸೊ ಇದು ಇಸ್ ನಾಟ್ ಅ ಟೈಪ್ ಆಫ್ ಅ ಬಿಲ್, ಅಂದ್ರೆ ನಾವು ಪಾರ್ಲಿಮೆಂಟ್ ನಲ್ಲಿ ಈ ರೀತಿಯಾದಂತಹ ಬಿಲ್ ನ ನಾವು ಫಾರ್ವರ್ಡಿಂಗ್ ಬಿಲ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕೆಟಗರಿ ಆಫ್ ಮೋಷನ್ ಇನ್ ಅ ಲೆಜಿಸ್ಲೇಚರ್? ಅಂದ್ರೆ ಶಾಸನಾಂಗದಲ್ಲಿ ಈ ಕೆಳಗಿನ ಯಾವುದು ಚಲನೆಗಳ ವರ್ಗವಲ್ಲ ಅಂತ ಹೇಳ್ಬಿಟ್ಟು. ಸಬ್ಸ್ಟ್ಯಾಂಟಿವ್ ಮೋಷನ್, ಸಬ್ಸಿಡಿಯರಿ ಮೋಷನ್, ಸಬ್ಸ್ಟಿಟ್ಯೂಟ್ ಮೋಷನ್, ಸಬ್ಸೈಡ್ ಮೋಷನ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಸಬ್ಸೈಡ್ ಮೋಷನ್ಸ್ ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಒಂದು ಗಮನಿಸಬಹುದು ಅಂತ ಹೇಳಿದ್ರೆ ಹೆಚ್ಚು ಪಾಲಿಟಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಅದರಲ್ಲಿ ಕೂಡ ನಿಮ್ಗೆ ಒಂದಿಷ್ಟು ನೇರವಾದ ಪ್ರಶ್ನೆಗಳೇ ಬಂದಿದೆ, ಆದ್ರೂ ಕೂಡ ಕೆಲವೊಂದು ಕೂಡ ಸ್ವಲ್ಪ ನಿಮ್ಗೆ ಯೋಚಿಸುವಂತಹ ಒಂದು ಶೈಲಿಯಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿದೆ. ಸೊ ಹಾಗಾಗಿ ನೀವು ಪಾಲಿಟಿ ನೀವು ಮುಂಬರುವಂತಹ ಎಕ್ಸಾಮ್ಸ್ ಗೆ ಪಾಲಿಟಿ ಸ್ವಲ್ಪ ಫೋಕಸ್ ಮಾಡಿ ಓದಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ಕೂಡ ಅದೇ ರೀತಿಯಾದಂತಿದೆ. ಸೊ ಮೆಂಬರ್ಸ್ ಈ ಕೆಳಗಿನಲ್ಲಿ ಯಾವ ತಪ್ಪು ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಮೆಂಬರ್ಸ್ ಕ್ಯಾನ್ ರೈಸ್ ಕ್ವಶನ್ಸ್ ಆನ್ ದ ಅಡ್ರೆಸ್ ಬೈ ಪ್ರೆಸಿಡೆಂಟ್. ಅಂದ್ರೆ ಪ್ರೆಸಿಡೆಂಟ್ ಮಾಡಿರುವಂತಹ ಅಡ್ರೆಸ್ ನ ಮೆಂಬರ್ಸ್ ಕ್ವಶನ್ ಮಾಡಬಹುದು ಅಂತ ಹೇಳ್ಬಿಟ್ಟಿದೆ. ಇದು ತಪ್ಪು, ಕ್ವಶನ್ ಮಾಡಂಗಿಲ್ಲ, ಕಮೆಂಟ್ ಬೇಕಾದ್ರೆ ಮಾಡಬಹುದು. ಸೊ ಹಾಗಾಗಿ ಸೊ ಇದು ಮೊದಲನೇದೇ ತಪ್ಪಿದೆ. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಏನೇನಿದೆ ಅಂತ ನೋಡೋಣ. Constitution provides for an address of a president to either house of the parliament assembled together ಅಂತ ಹೇಳ್ಬಿಟ್ಟು. ಏನು ಹೊಸ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಸೊ ಎರಡು ಕಮೆಂಟ್ ಆಗಿ ಅಡ್ರೆಸ್ ನ ಮಾಡ್ತಾರೆ. ಸೊ ಇದು ಸರಿ ಇದೆ. ಇನ್ನು ಮ್ಯಾಟರ್ಸ್ ರೆಫರ್ ಟು ಆಸ್ ಅಡ್ರೆಸ್ ಬೈ ಪ್ರೆಸಿಡೆಂಟ್ ಟು ದ ಹೌಸ್ ಆಫ್ ದ ಡಿಸ್ಕಸ್ಡ್ ಆನ್ ದ ಮೋಷನ್ ಆಫ್ ಥ್ಯಾಂಕ್ಸ್. ಅಂದ್ರೆ ಈಗ ಅಡ್ರೆಸ್ ಆಗಿದೆ, ಪ್ರೆಸಿಡೆಂಟ್ ಅಡ್ರೆಸ್ ಆಗಿದೆ. ಸೊ ಅವ್ರು ಹೋದ ನಂತರ ಅದರ ಬಗ್ಗೆ ಅವ್ರು ಏನ್ ಅಡ್ರೆಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚಿಸೋದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಕರೀತಾರೆ. ಇದು ಕೂಡ ಇದೆ. ಇನ್ನು ಪ್ರೆಸಿಡೆಂಟ್ ಅಡ್ರೆಸ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಸೆಂಬಲ್ಡ್ ಟುಗೆದರ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಸೆಷನ್ ಆಫ್ ಈಚ್ ಜನರಲ್ ಎಲೆಕ್ಷನ್. ಅಂದ್ರೆ ಪ್ರತಿ ಸಲಿನೂ ಕೂಡ ಜನರಲ್ ಎಲೆಕ್ಷನ್ ಆದ ನಂತರ ಏನು ಹೊಸ ಸಂಸತ್ತು ಬರುತ್ತೆ, ಸೊ ಅದಕ್ಕೆ ಪ್ರೆಸಿಡೆಂಟ್ ಅವರು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಮೂರು ಕೂಡ ಸರಿಯಾಗಿದೆ. ಮೊದಲನೇ ಆಯ್ಕೆ ತಪ್ಪಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. While a proclamation of emergency is in operation, ಅಂದ್ರೆ ಇಲ್ಲಿ ನೋಡಿ ಇದು ಸ್ವಲ್ಪ ನಿಮಗೆ ಯೋಚಿಸುವಂತಹ ಒಂದು ಪ್ರಶ್ನೆ ಇದಾಗಿದೆ. ಸೊ ಲೋಕಸಭೆ ಏನಿದೆ, ಸೊ ಲೋಕಸಭೆಯ ಟೆನ್ಯೂರ್ ನಿಮಗೆ 5 years ಅನ್ನೋದು ಗೊತ್ತಿರುತ್ತೆ. ಅಂದ್ರೆ ಲೋಕಸಭೆಯ ಅವಧಿ ಎಷ್ಟಿರುತ್ತೆ ಅಂದ್ರೆ 5 ವರ್ಷ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಕೇಳಿರುವಂತದ್ದು ಏನಂದ್ರೆ ಎಮರ್ಜೆನ್ಸಿ ಆದಾಗ ಈ ಲೋಕಸಭೆಯ 5 ವರ್ಷ ಏನಿರುತ್ತೆ, ಸೊ ಇದನ್ನ ಎಷ್ಟು ಮಟ್ಟಿಗೆ ಎಕ್ಸ್ಟೆನ್ಷನ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಇಲ್ಲಿ ನೋಡಿ ಕೇಳಿದ್ದಾರೆ. ಸೊ ಎಕ್ಸ್ಟೆಂಡೆಡ್ ಬಿಯಾಂಡ್ 5 years ಫಾರ್ ಅ ಪೀರಿಯಡ್ ಆಫ್ ನಾಟ್ ಎಕ್ಸೀಡಿಂಗ್ 6 months at a time. ಅಂದ್ರೆ ಎಷ್ಟು ಬೇಕಾದ್ರೂ ಮಾಡಬಹುದು, ಆದ್ರೆ ಒಮ್ಮೆಲೆ 6 ತಿಂಗಳು ಮಾತ್ರ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಸೊ ಕೆನಾಟ್ ಬಿ ಎಕ್ಸ್ಟೆಂಡೆಡ್ ಬಿಯಾಂಡ್ 5 years, ಅಂದ್ರೆ 5 ವರ್ಷ ನಂತರ ಮಾಡ್ಲಿಕ್ಕೆ ಆಗೋದಿಲ್ಲ ಎಕ್ಸ್ಟೆನ್ಷನ್ ಅಂತ. ನೆಕ್ಸ್ಟ್ ಲೋಕಸಭಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಬಿಯಾಂಡ್ 5 years ಫಾರ್ ಅ ಪೀರಿಯಡ್ ಆಫ್ ನಾಟ್ ಎಕ್ಸೀಡಿಂಗ್ 1 year at a time. ಅಂದ್ರೆ ಎಕ್ಸ್ಟೆನ್ಷನ್ ಮಾಡಬಹುದು, ಬಟ್ ಕೇವಲ 1 ವರ್ಷ ಅಷ್ಟೇ ಎಕ್ಸ್ಟೆನ್ಷನ್ ಮಾಡಬಹುದು. ಅಂದ್ರೆ ಒಂದ್ಸರಿ ಮಟ್ಟಿಗೆ ಒಂದು ವರ್ಷ ಕನ್ಸಿಡರ್ ಮಾಡ್ತಾರೆ ಅಂತ. ಲೋಕಸಭಾ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಬಿಯಾಂಡ್ 5 years ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 2 years at a time. ಅಂದ್ರೆ ಒಂದೇ ಸಲ ಮಾಡಬಹುದು, ಅಂದ್ರೆ ಎಕ್ಸ್ಟೆನ್ಷನ್ ಮಾಡಬಹುದು, ಆದ್ರೆ 2 ವರ್ಷವನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು 1 ವರ್ಷವನ್ನ ಮಟ್ಟಿಗೆ ನಾವು ಅದನ್ನ ಇಟ್ಕೊಂಡು ಎಕ್ಸ್ಟೆನ್ಷನ್ ಮಾಡಬಹುದು. ಸೊ ಇದನ್ನ ಯಾವ್ದ್ರಿಂದ ಹೇಳ್ತಾರೆ ಅಂದ್ರೆ ಸೊ ಇದು ಹೆಂಗ್ ಹೇಳ್ಬೋದು ಅಂತ ಹೇಳಿದ್ರೆ 1976 ಗೆ ಪೀಪಲ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಬಂತು. ಸೊ ಈ ಪೀಪಲ್ಸ್ ಆಕ್ಟ್ ಅಲ್ಲಿ ಇದ್ರ ಬಗ್ಗೆ ನಿಮ್ಗೆ ಉಲ್ಲೇಖ ಮಾಡ್ತಾರೆ. ಸೊ 1 ವರ್ಷದ ಮಟ್ಟಿಗೆ ಲೋಕಸಭೆ ಟೆನ್ಯೂರ್ ಅನ್ನ ಮಾಡಬಹುದು, ಮತ್ತೆ ಎಷ್ಟು ವರ್ಷ ಬೇಕಾದ್ರೂ ಆ ರೀತಿ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ನಾಟ್ ಎಕ್ಸೀಡಿಂಗ್ 1 year at a time ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಲ್ಲಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಲೋಕಸಭಾ ವಾಸ್ ಡ್ಯೂಲಿ ಕಾನ್ಸ್ಟಿಟ್ಯೂಟೆಡ್ ಫಸ್ಟ್ ಟೈಮ್ ಇನ್ 17 April 1952. ನೋಡಿ 1951 ಜನರಲ್ ಎಲೆಕ್ಷನ್ಸ್ ಏನಾಗುತ್ತೆ, ಸೊ ಅದರಿಂದ ಲೋಕಸಭೆಯನ್ನ ಮಾಡ್ತಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಇದು 17 April 1952 ಗೆ ಆಗತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಇದು ನೇರವಾದ ಪ್ರಶ್ನೆ ಆಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ಸೊ ವಿಚ್ ಆಫ್ ದ ಫಾಲೋಯಿಂಗ್ ಲೀಡರ್ಸ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೋಡಿ ಮಾಡರ್ನ್ ಇಂಡಿಯನ್ ಹಿಸ್ಟರಿಯಲ್ಲಿ ಏನ್ ಕ್ವಶನ್ಸ್ ನ ತಗೊಂಡಿದ್ದಾರೆ ಬಹಳ ನೇರವಾಗಿದೆ ಮತ್ತು ಬಹಳ ಸುಲಭವಾಗಿದೆ. ಸೊ ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಬಂತು ಅಂದ್ರೆ ನೀವು ಪೇಪರ್ ಅಲ್ಲಿ ಹಿಸ್ಟ್ರಿ ಕ್ವಶನ್ಸ್ ನ ಸೂಕ್ತವಾಗಿ ಅಟೆಂಡ್ ಅನ್ನ ಮಾಡಬಹುದಿರುತ್ತೆ. ನೋಡಿ ಇಲ್ಲಿ ಮಾಡರೇಟ್ ಲೀಡರ್ಸ್ ಇರ್ತಾರೆ, ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಇರ್ತಾರೆ, ಮಂದಗಾಮಿಗಳು, ತೀವ್ರಗಾಮಿಗಳಿದ್ದಾರೆ. ಸೊ ಲೋಕಮಾನ್ಯ ತಿಲಕ್, ಅರವಿಂದೋ ಘೋಷ್, ಲಾಲಾ ಲಜಪತ್ ರಾಯ್ ಇವರೆಲ್ಲರೂ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಆಗಿರ್ತಾರೆ. ಆದ್ರೆ ದಾದಾಬಾಯಿ ನವರೋಜಿ ಅವರು ಏನಿದ್ದಾರೆ ಸೊ ಇವರು ಮಾಡರೇಟ್ ಲೀಡರ್ ಆಗಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಫೌಂಡರ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ನೋಡಿ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಆನಿ ಬೆಸೆಂಟ್ ಅಂತ, ಆದ್ರೆ ಅದಲ್ಲ. ಸರಿಯಾದ ಉತ್ತರ ಬಂದು ಮೇಡಮ್ ಬ್ಲವಾಟ್ಸ್ಕಿ ಅಂತ ಹೇಳ್ಬಿಟ್ಟು. ಸೊ ಮೇಡಮ್ ಬ್ಲವಾಟ್ಸ್ಕಿ ಮತ್ತೆ ಇನ್ನು 16 ಜನ ಸೇರ್ಕೊಂಡು ಈ ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ನಂತರದ ಕಾಲದಲ್ಲಿ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ವಿಚ್ ಆಫ್ ದ ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಅಂದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಮೊಟ್ಟ ಮೊದಲು ಬಂದಂತ ಇಂಗ್ಲಿಷ್ ನ್ಯೂಸ್ ಪೇಪರ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ನೀವು ಕನ್ಫ್ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನ್ಯೂಸ್ ಪೇಪರ್ ಅಂತ ಕೊಟ್ಟಿದ್ರು ಕೂಡ ನೀವು ಇದನ್ನ ನೇರವಾಗಿ ಆಗ್ತಾ ಇದ್ರಿ ಬೆಂಗಾಲ್ ಗೆಜೆಟ್. ಸೊ ಇದನ್ನ ಹಿಕ್ಕೀಸ್ ಬೆಂಗಾಲ್ ಗೆಜೆಟ್ ಅಂತ ಕೊಡ್ತಾರೆ. ಜೇಮ್ಸ್ ಹಿಕ್ಕಿ ಅಂತ ಹೇಳ್ಬಿಟ್ಟು ಅವರು 1779 ಅಲ್ಲಿ ಸೊ ಈ ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನು ತರ್ತಾರೆ. ಮೊಟ್ಟ ಮೊದಲ ಇಂಗ್ಲಿಷ್ ನ್ಯೂಸ್ ಪೇಪರ್ ಇದಾಗಿರುತ್ತೆ ಭಾರತದಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗಾಂಧೀಜಿ ಸಾಲ್ಟ್ ಸತ್ಯಾಗ್ರಹ ಇಸ್ ಆಲ್ಸೋ ನೋನ್ ಆಸ್ ಅಂತ ಹೇಳ್ಬಿಟ್ಟು. ಸೊ ಸಿವಿಲ್ ಡಿಸೋಬಿಡಿಯನ್ಸ್, ನಾಗರಿಕ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಸೊ ಅದಕ್ಕೆ ಇದು ಸಿಮಿಲರ್ ಇರುತ್ತೆ. ಇದು ಕೂಡ ಮಾಡರ್ನ್ ಇಂಡಿಯನ್ ಹಿಸ್ಟರಿಯಲ್ಲಿ ಇತ್ತು ಮತ್ತೆ ಬಹಳ ಸುಲಭವಾಗಿ ನೇರವಾಗಿ ಇತ್ತು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಡಿಸ್ಕ್ರೈಬ್ ವಾಟರ್ ಆಸ್ ಅ ರಿಸೋರ್ಸ್. ಸರಿಯಾದ ಉತ್ತರ ಬಂದು ಅಬಿಯೋಟಿಕ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅಜೀವ ಸಂಪನ್ಮೂಲಗಳು ನೀರನ್ನ ರಿಸೋರ್ಸ್ ರೀತಿ ಬಳಸ್ಕೊಳ್ಳುತ್ತೆ. ಇದೊಂದು ಸೈನ್ಸ್ ಪ್ರಶ್ನೆ, ಇದೊಂದು ನೇರವಾದ ಪ್ರಶ್ನೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸ್ಪೀಡ್ ಆಫ್ ಅ ಪ್ರೊಸೆಸರ್ ಚಿಪ್ ಇಸ್ ಮೆಜರ್ಡ್ ಇನ್. ಆಕ್ಚುಲಿ ಮೆಜರ್ ಮಾಡೋದು ಗಿಗಾಹರ್ಟ್ಸ್ ನಲ್ಲಿ. ಗಿಗಾಹರ್ಟ್ಸ್ ಆಪ್ಷನ್ ಅಲ್ಲಿ ಇಲ್ಲ, ಅದಕ್ಕೆ ಹತ್ತಿರವಾದಂತಿರೋದು ಮೆಗಾಹರ್ಟ್ಸ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಪ್ಲಾಂಟ್ ಸೆಲ್ ಡಿಫರ್ ಫ್ರಮ್ ಅನಿಮಲ್ ಸೆಲ್ ಇನ್ ಹ್ಯಾವಿಂಗ್ ಸೆಲ್ ವಾಲ್. ಇದು ನೇರವಾದ ಬಯಾಲಜಿ ಪ್ರಶ್ನೆ, ಬಹಳ ಸುಲಭವಾಗಿತ್ತು. ಕೋಶ ಭಿತ್ತಿ, ಕೋಶ ಹೊರ ಹೊದಿಕೆ ಅಂತ ಏನ್ ಕರಿತೀವಿ, ಸೆಲ್ ವಾಲ್ ಅಂತ ಕರಿತೀವಿ. ಸೊ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಡ್ಯಾಶ್ ಈಸ್ ಲೈಸ್ ಇನ್ ಫ್ರಂಟ್ ಆಫ್ ಎಸೋಫೇಗಸ್. ಅನ್ನನಾಳದ ಮುಂದೆ ಏನಿರುತ್ತೆ ಅಂತ ಹೇಳಿದ್ರೆ ಎಪಿಗ್ಲಾಟಿಸ್ ಇರುತ್ತೆ, ಅಂದ್ರೆ ಕಿರುನಾಲಿಗೆ ಇರುತ್ತೆ. ಸೊ ನೀವು ಬಾಯಿ ತೆಗೆದ್ರೆ ಗೊತ್ತಾಗತ್ತೆ. ಸೊ ನಮ್ಮ ಎಸೋಫೇಗಸ್ ಏನಿದೆ ಸೊ ಇದರ ಮುಂದೆ ಇರುವಂತಹದ್ದು ಎಪಿಗ್ಲಾಟಿಸ್ ಅಥವಾ ಕಿರುನಾಲಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ತಿಳಿದಿಲ್ಲ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಕಾರ್ಬೋನೇಷನ್ ಅಕ್ಕರ್ಸ್ ಇನ್ ಅಂತ ಹೇಳ್ಬಿಟ್ಟು. ಸೊ ಕಾರ್ಬೋನೇಷನ್ ಯಾವ್ದ್ರಲ್ಲಿ ಅಕ್ಕರ್ ಆಗುತ್ತೆ ಅಂದ್ರೆ ಲೈಮ್ ಸ್ಟೋನ್ ನಲ್ಲಿ ಅಕ್ಕರ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದು ಕೂಡ ಒಂದು ನೇರವಾದಂತಹ ಜಿಯೋಗ್ರಫಿ ಪ್ರಶ್ನೆ ಇದಾಗಿತ್ತು. ಸೊ ವಿಚ್ ಕರೆಂಟ್ ಫ್ಲೋಸ್ ಫ್ರಮ್ ಲೋ ಲ್ಯಾಟಿಟ್ಯೂಡ್ಸ್ ಟು ಹೈ ಲ್ಯಾಟಿಟ್ಯೂಡ್ಸ್. ಅಂದ್ರೆ ಕಡಿಮೆ ಎತ್ತರದಿಂದ ಹೆಚ್ಚಿನ ಎತ್ತರಕ್ಕೆ ಹೋಗುವಂತದ್ದು ಯಾವುದು ಅಂತ ಹೇಳಿದ್ರೆ ಕೋಲ್ಡ್ ಕರೆಂಟ್ಸ್ ಅಂತ, ಕೋಲ್ಡ್ ಓಷನ್ ಕರೆಂಟ್ಸ್, ಕೋಲ್ಡ್ ಕರೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಕೋಲ್ಡ್ ಕರೆಂಟ್ಸ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ದ ಮೋಸ್ಟ್ ವೈಡ್ ಸ್ಪ್ರೆಡ್ ಫೀಚರ್ ಆಫ್ ಚಂಬಲ್ ಬೇಸಿನ್. ಅಂದ್ರೆ ಚಂಬಲ್ನ ಜಲಾನಯನದ ಪ್ರದೇಶದಲ್ಲಿ ಅತ್ಯಂತ ವ್ಯಾಪಕವಾಗಿ ಏನ್ ವಿಶಿಷ್ಟವಿದೆ ಅಂತ ಹೇಳಿದ್ರೆ ರವೈನ್ಸ್ ಅಂತ, ಅಂದ್ರೆ ಕಂದರಗಳು ಅಂತ ಕರಿತೀವಿ. ಸೊ ಅದು ಬಹಳ ವಿಶೇಷವಾಗಿರುತ್ತೆ. ಸೊ ಇದು ಕೂಡ ಜಿಯೋಗ್ರಫಿ ಪ್ರಶ್ನೆ, ನೇರವಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಗೆಟ್ಸ್ ರೇನ್ಫಾಲ್ ಡ್ಯೂ ಟು ರಿಟ್ರೀಟಿಂಗ್ ಮಾನ್ಸೂನ್. ಅಂದ್ರೆ ಹಿಮ್ಮೆಟ್ಟುತ್ತಿರುವ ಮುಂಗಾರುಗಳಲ್ಲಿ ಭಾರತ ಯಾವ ಭಾಗದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಮಳೆ ಆಗುತ್ತೆ. ಸೊ ರಿಟ್ರೀಟಿಂಗ್ ಮಾನ್ಸೂನ್ ನಲ್ಲಿ. ಸೊ ಇದರಲ್ಲಿ ಇರುವಂತದ್ದು ಅಂದ್ರೆ ಮಲಬಾರ್ ಕೋಸ್ಟ್ ಬಂದು ನಮ್ಮ ಕರ್ನಾಟಕದ ಹತ್ತಿರ ಬರುತ್ತೆ. ಸೊ ಕಚ್ ಬಂದು ರೀಜನ್ ಇಲ್ಲಿದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಕೋರಮಂಡಲ್ ಕೋಸ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ನೋಡಿ, ಕರ್ನಾಟಕ ಇತಿಹಾಸದಲ್ಲಿ ಈ ರೀತಿಯಾದಂತಹ ಪ್ರಶ್ನೆ ನಿಮಗೆ ಕೇಳಲಾಗಿದೆ. ಬಹಳ ಸುಲಭವಾದಂತದ್ದು. ನಮ್ಮ SSC ಅಲ್ಲಿ ಕೂಡ ಈ ರೀತಿಯಾದಂತಹ ಪ್ರಶ್ನೆ ಬರುತ್ತೆ. ಫಸ್ಟ್ ಡೈನೆಸ್ಟಿ ಟು ರೂಲ್ ಓವರ್ ವಿಜಯನಗರ ಸಾಮ್ರಾಜ್ಯ ಅಂತ ಅಂದ್ರೆ ಯಾವ್ದಂದ್ರೆ ಸಂಗಮ ಡೈನೆಸ್ಟಿ. ಹರಿಹರ ಮತ್ತು ಬುಕ್ಕ ಅವರು ಸೊ ಅವರ ಗುರುಗಳು ವಿದ್ಯಾರಣ್ಯ ಅವರು ಏನಿದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಸೊ 1336 1336ಗೆ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ವಿಜಯನಗರ ಸ್ಥಾಪನೆಗೆ 3 ರೀತಿ ಮೂಲಗಳನ್ನ ಹೇಳ್ತಾರೆ. ಕಂಪಿಲ ಮೂಲ, ಕನ್ನಡ ಮೂಲ, ತೆಲುಗು ಮೂಲ ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ಡೈನಾಸ್ಟಿ ಆಳೋದು ಯಾವುದು ಅಂದ್ರೆ ಸಂಗಮ ಡೈನಾಸ್ಟಿ. ನಂತರ ಸಾಳುವ, ತುಳುವ, ಅರವೀಡು ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಕೃಷ್ಣ ದೇವರಾಯ ಬಂದ್ಬಿಟ್ಟು ತುಳುವ ಡೈನಾಸ್ಟಿಯಲ್ಲಿ ಬರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫೀಚರ್ ಆಫ್ ಅ ಮನಿ. ನೋಡಿ ಮನಿ ಅದು ಯಾವ ರೀತಿ ಫೀಚರ್ ಇದೆ ಅಂತ ಹೇಳ್ಬಿಟ್ಟು, ಜನರಲ್ ಅಕ್ಸೆಪ್ಟಬಿಲಿಟಿ, ಡ್ಯೂರಬಿಲಿಟಿ, ಮೀಡಿಯಂ ಆಫ್ ಎಕ್ಸ್ಚೇಂಜ್. ಇಲ್ಲಿ ನೋಡಿ ಜನರಲ್ ಅಕ್ಸೆಪ್ಟಬಿಲಿಟಿ ಹೌದು, ಮೀಡಿಯಂ ಆಫ್ ಎಕ್ಸ್ಚೇಂಜ್ ಹೌದು. ಇಲ್ಲಿ ಡ್ಯೂರಬಿಲಿಟಿ ಇದ್ದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ನೀವು ವೇರಿಂಗ್ ಅಂಡ್ ಟೇರಿಂಗ್ ಆಫ್ ಅ ನೋಟ್ಸ್ ನ ಕನ್ಸಿಡರ್ ಮಾಡಿಕೊಂಡು ಈ ಡ್ಯೂರಬಿಲಿಟಿ ಅಥವಾ ಬಾಳಿಕೆ ಬಗ್ಗೆ ನೀವು ಹೇಳೋ ರೀತಿ ಇಲ್ಲ. ಯಾಕಂದ್ರೆ ಕಾಯಿನ್ಸ್ ಕೂಡ ನಾವು ಹೆಚ್ಚು ಸಮಯಗಳ ಕಾಲ ಇಟ್ಕೋಬಹುದು. ಸೊ ಹಾಗಾಗಿ ಇದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಹಣದ್ದು. ಸೊ ಹಾಗಾಗಿ 3 ಕೂಡ ಸರಿಯಾಗಿದೆ. ಆಲ್ ಆಫ್ ದಿಸ್ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗಿವಿಂಗ್ ಪರ್ಮಿಷನ್ ಟು ವಿತ್ಡ್ರಾ ಮನಿ ಬೈ ಅಮೌಂಟ್ ಮೋರ್ ದನ್ ಡೆಪಾಸಿಟೆಡ್ ನೋನ್ ಆಸ್ ಓವರ್ ಡ್ರಾಫ್ಟ್. ಅತಿರಿಕ್ತ ಕಡ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋದಕ್ಕಿಂತ ಹೆಚ್ಚು ದುಡ್ಡನ್ನು ನೀವು ಬಿಡಿಸ್ಕೊಳ್ಳಿದ್ರೆ ಅದನ್ನ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಂಟೆಂಟ್ಸ್ ಟು ಪ್ರೊವೈಡ್ ಹೌಸಿಂಗ್ ಫಾರ್ ಆಲ್ ಇನ್ ಅರ್ಬನ್ ಏರಿಯಾಸ್. ಅಂದ್ರೆ ಯಾವುದು ಕೆಳಗಿನ ಅದು ಎಲ್ಲ ಅರ್ಬನ್ ಏರಿಯಾಸ್ ನಲ್ಲಿ ಹೌಸಿಂಗ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಇಲ್ಲಿ ನೋಡಿ, ನೀವು ಆಕ್ಚುಲಿ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಇದನ್ನ ಹಾಕ್ಬರ್ಬೋದಿತ್ತು. ಹೆಂಗೆ ಅಂತ ಹೇಳಿದ್ರೆ, ಈ ರೋಜ್ಗಾರ್ ಅಂದ್ರೆ ಎಂಪ್ಲಾಯ್ಮೆಂಟ್ ಮೇಲೆ, ಬೇರೋಜ್ಗಾರ್ ಅಂದ್ರೆ ಅನ್ಎಂಪ್ಲಾಯ್ಡ್ ಅಂತ ಕರೀತಾರೆ, ರೋಜ್ಗಾರ್ ಅಂದ್ರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಜೀವನ್ ಜ್ಯೋತಿ ಬಿಮ್ ಯೋಜನಾ ಬಂದ್ಬಿಟ್ಟು ಸೊ ಇದೆಲ್ಲ ಹೌಸಿಂಗ್ ಗೆ ಸಂಬಂಧಪಟ್ಟಿಲ್ಲ. ಆದ್ರೆ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಮಿಷನ್ ಏನಿದೆ, ಸೊ ಇದು ನಿಮಗೆ ಹೌಸಿಂಗ್ ರಿಲೇಟೆಡ್ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಇನ್ಸ್ಟಿಟ್ಯೂಷನಲ್ ಸೋರ್ಸ್ ಆಫ್ ರೂರಲ್ ಕ್ರೆಡಿಟ್. ಸೊ ನೋಡಿ, ನಿಮ್ಗೆ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಯಾವುದು ನಿಮ್ಗೆ ಅಧಿಕೃತ ಒಂದು ಸಂಸ್ಥೆಯಿಂದ ನೀಡುವ ಸಾಂಸ್ಥಿಕ ಮೂಲ ಅಂತ ಹೇಳಿದ್ರೆ, ನೋಡಿ ಮನಿ ಲೆಂಡರ್ಸ್ ಆಗಿರ್ಬೋದು, ಲ್ಯಾಂಡ್ ಲಾರ್ಡ್ಸ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಒಂದು ಸಂಸ್ಥೆ ಮುಖಾಂತರ ಕೊಡಕ್ಕಾಗೋದಿಲ್ಲ. ಆದ್ರೆ ರೂರಲ್ ಬ್ಯಾಂಕ್ಸ್ ಬ್ಯಾಂಕ್ ಗಳಿಂದ ಮಾತ್ರ ಸಾಂಸ್ಥಿಕವಾಗಿ ಕೊಡಬಹುದು. ಸೊ ರೀಜನಲ್ ರೂರಲ್ ಬ್ಯಾಂಕ್ಸ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇಂಡಿಕೇಟರ್ ಆಫ್ ಎಜುಕೇಶನ್ ಲೆವೆಲ್. ನೋಡಿ, ಅಂದ್ರೆ ಶಿಕ್ಷಣ ಮಟ್ಟವನ್ನು ಸೂಚಕವಲ್ಲ. ಇಯರ್ಸ್ ಆಫ್ ಸ್ಕೂಲಿಂಗ್ ಹೌದು, ಟೀಚರ್ ಪೀಪಲ್ ರೇಷಿಯೋ ಹೌದು, ಎನ್ರೋಲ್ಮೆಂಟ್ ರೇಟ್ ಹೌದು. ಆದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಸಾಮಾನ್ಯ ಜೀವಿತಾವಧಿಗೂ ನೀವು ಓದೋದಕ್ಕೂ ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಇದು ನಾಟ್ ಅ ಇಂಡಿಕೇಟರ್ ಆಫ್ ಎಜುಕೇಶನ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಅ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೇರ ತೆರಿಗೆಗೆ ಇರುವಂತಹ ಉದಾಹರಣೆ ಯಾವುದು ಅಂದ್ರೆ ವೆಲ್ತ್ ಟ್ಯಾಕ್ಸ್. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಲ್ಲ, ಎಕ್ಸೆಸ್ ಡ್ಯೂಟಿ ಅಲ್ಲ, ವ್ಯಾಟ್ ಅಲ್ಲ. ಸೊ ಇದನ್ನೆಲ್ಲ ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ಅಂಗಡಿಗೆ ಕಟ್ಬಿಟ್ಟು ನಂತರ ಟ್ಯಾಕ್ಸ್ ಅನ್ನ ಕಟ್ತೀರಾ. ಆದ್ರೆ ವೆಲ್ತ್ ಟ್ಯಾಕ್ಸ್ ಬಂದು ನೀವೇ ನೇರವಾಗಿ ಕೈಯಿಂದ ಕಟ್ತೀರಾ. ಸೊ ಹಾಗಾಗಿ ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, the undisputed political rule of a state over a given territorial region is known as sovereignty. ಸಾರ್ವಭೌಮತ್ವ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ. ನಿರ್ದಿಷ್ಟ ಪ್ರದೇಶದ ಮೇಲೆ ನಿರ್ವಿವಾದದ ರಾಜಕೀಯ ಆಳ್ವಿಕೆಯನ್ನ ಸಾರ್ವಭೌಮತ್ವ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಇದು ನೇರವಾಗಿತ್ತು. ಸೊ ಈ ರೀತಿ ಡೆಫಿನೇಷನ್ಸ್ ನೀವು ಅಂದ್ರೆ ಒಂದು ಬೇಸಿಕ್ ಡೆಫಿನೇಷನ್ ಏನಿದೆ, ಸೊ ಇದನ್ನ ನೀವು ಕಲ್ತಿರ್ಬೇಕಾಗತ್ತೆ. ಸೊ ಅನ್ಟಚಬಿಲಿಟಿ ಇಸ್ ಅಬಾಲಿಶ್ಡ್ ಇನ್ ವಿಚ್ ಆಫ್ ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 17 ಇದು ಕೂಡ ನೇರವಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೈ ವಾಸ್ ಸೈಮನ್ ಕಮಿಷನ್ ಸೆಂಟ್ ಟು ಇಂಡಿಯಾ. ನೋಡಿ, ಈ ಕ್ವಶನ್ ಅಲ್ಲಿ ಸ್ವಲ್ಪ ವಿವಾದ ಇದೆ. ಯಾಕಂತ ಹೇಳಿದ್ರೆ ಸೈಮನ್ ಕಮಿಷನ್ ಭಾರತಕ್ಕೆ ಬರೋ ಕಾರಣ ಏನಿತ್ತು ಅಂದ್ರೆ ಈ ವರ್ಲ್ಡ್ ವಾರ್ 2 ಏನಿದೆ, ಸೊ ಈ ವರ್ಲ್ಡ್ ವಾರ್ 2ಗೆ ಭಾರತದಿಂದ ಪಾಲ್ಗೊಳ್ಳೋಕೆ ಇರ್ಲಿ, ಜೊತೆಗೆ ನಾವು ಸ್ವತಂತ್ರದ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ಅಂದ್ರೆ ವರ್ಲ್ಡ್ ವಾರ್ 2 ಬಗ್ಗೆ ಇತ್ತು. ಸೊ ಆದ್ರೆ ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿಲ್ಲ. ಸೊ ಇಲ್ಲೇನ್ ಕೊಟ್ಟಿರೋದ್ ಮುಖಾಂತರ ನಾವು ಹೇಳೋದಾದ್ರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಮತ್ತೆ ಸಜೆಸ್ಟ್ ರಿಫಾರ್ಮ್ ಬಗ್ಗೆ ಇರುವಂತದ್ರಿಂದ ಆಪ್ಷನ್ ಎ ಸರಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ, ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. Which of the following is categorized as particularly vulnerable tribal group in Karnataka? ಅಂದ್ರೆ VTGs ಅಂತ ಕರಿತೀವಿ, ಅಂದ್ರೆ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಹೇಳ್ಬಿಟ್ಟು. ಸೊ ನೀವು ನಿಮ್ಗೆ ಗೊತ್ತಿರಬಹುದು, ಕರೆಂಟ್ ಅಫೇರ್ಸ್ ನಲ್ಲಿ ಇತ್ತೀಚೆಗೆ ಕಾಡು ಕುರುಬ ಬಹಳ ಸುದ್ದಿಯಲ್ಲಿತ್ತು. ಸೊ ಹಾಗಾಗಿ ನೀವು ಅದನ್ನ ಅನ್ಕೊಂಡಿರ್ಬೋದು, ಬಟ್ ಇದಲ್ಲ. ಸೊ ಯಾಕಂದ್ರೆ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ನಾವು ಜೇನು ಕುರುಬವನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಜೇನು ಕುರುಬ ಮತ್ತೆ ಕೊರಗ ಅಂತ ಹೇಳ್ಬಿಟ್ಟು 2 ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇದೆ ನಮ್ಮಲ್ಲಿ. ಸೊ ಜೇನು ಕುರುಬ ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ದ ರೀಸೆಂಟ್ಲಿ launched Venturize by Government of Karnataka is. ನೋಡಿ, ಇದನ್ನ ಕೂಡ ನಾವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯಲ್ಲಿ ಇದನ್ನ ಕವರ್ ಮಾಡಿದ್ವಿ. ಸೊ ವೆಂಚುರೈಸ್ ಬಗ್ಗೆ ಇದೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ನಿಮಗೆ ಗೊತ್ತಿರಬಹುದು, ಇನ್ವೆಸ್ಟ್ ಕರ್ನಾಟಕ 2022 ಅನ್ನೋ ಒಂದು ಕಾರ್ಯಕ್ರಮ ನಡೀತು. ಸೊ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ವೆಂಚುರೈಸ್ ಅನ್ನೋದನ್ನ ಮಾಡಿದ್ರು. ಸೊ ಇದು ಏನಕ್ಕೆ ಇತ್ತು ಅಂತ ಹೇಳಿದ್ರೆ, ಸ್ಟಾರ್ಟ್ ಅಪ್ ಚಾಲೆಂಜ್ ಫಾರ್ ಯಂಗ್ ಬಿಸ್ನೆಸ್ ಶೇಪಿಂಗ್ ಫಾರ್ ಫ್ಯೂಚರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಸ್ಟೈನಬಿಲಿಟಿ. ಅಂದ್ರೆ
ಉತ್ಪಾದನೆ ಮತ್ತು ಸುಸ್ಥಿರತೆ ಬಗ್ಗೆ ಇರುವಂತಹ ಭವಿಷ್ಯವನ್ನ ಬೇಗ ಇರುವಂತಹ ಎಂಟ್ರಪ್ರಿನರ್ಶಿಪ್ ಮೇಲೆ ಇದ್ದಂತಹ ಒಂದು ಸ್ಟಾರ್ಟ್ಅಪ್ ಚಾಲೆಂಜ್ ಇದಾಗಿತ್ತು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆನ ಕೂಡ ನೀವು ನೋಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ದ ರೀಸೆಂಟ್ ಅನೌನ್ಸ್ಮೆಂಟ್ ಇನ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, birth anniversary of Sri Siddhalingaya Swami of Tontadaraya Mutt will be celebrated as. ನೋಡಿ ತೋಂಟದಾರಯ್ಯ ಮಠ ಅಂತ ಹೇಳ್ಬಿಟ್ಟು ಏನಿದೆ ಅದರಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮಿ ಅವರು ಏನಿದ್ದಾರೆ ಸೊ ಅವರ ಜನ್ಮ ವಾರ್ಷಿಕೋತ್ಸವವನ್ನ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಸವರಾಜ ಬೊಮ್ಮಾಯಿ ಅವರು ಏನಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಂಟಿಗ್ರೇಷನ್ ಡೇ, ಏಕೀಕರಣ ದಿನ ಅಂತ ಹೇಳ್ಬಿಟ್ಟು. ಸೊ ನೋಡಿ ನೀವು ಇದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇಂಟಿಗ್ರೇಷನ್ ಡೇ ಆಫ್ ಕರ್ನಾಟಕ ಬೇರೆ ಇದೆ, ಅಂದ್ರೆ ಕರ್ನಾಟಕ ಏಕೀಕರಣ ದಿನ ಅಂತ ಹೇಳ್ಬಿಟ್ಟು ಬೇರೆ ದಿನ ಇದೆ. ಆದ್ರೆ ಇಲ್ಲಿ ಕೇಳಿರುವಂತ ಇತ್ತೀಚೆಗೆ ಮಾಡಿರುವಂತಹ ಸ್ವಾಮೀಜಿ ಅವರು ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳ ಘೋಷಣೆ ಏನ್ ಮಾಡಿದ್ರು ಅಂದ್ರೆ ಶ್ರೀ ಸಿದ್ಧಲಿಂಗ ಸ್ವಾಮಿ ಅವರೇನಿದ್ದಾರೆ ಸೊ ಅವರ ಜನ್ಮದಿನ ಬರ್ತ್ ಆನಿವರ್ಸರಿಯನ್ನ ಇನ್ನು ಮೇಲೆ ನಾವು ಇಂಟಿಗ್ರೇಷನ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿತ್ತು. ಸೊ ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ಇರುವಂತಹ ಪ್ರಶ್ನೆ ಇದಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. Where in Karnataka is the new Sainik school being set up under PM's vision of setting up 100 new Sainik schools in the partnership mode? ಸೊ ಎಲ್ಲಿ ಆಗಿದೆ ಅಂದ್ರೆ ನಿಮ್ಗೆ ನೋಡಿ PM ಮೋದಿ ಅವರು 100 ಸೈನಿಕ್ ಸ್ಕೂಲ್ ಅನ್ನ ಪಾರ್ಟ್ನರ್ಶಿಪ್ ಮೋಡ್ ಮುಖಾಂತರ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ರು. ಕರ್ನಾಟಕದಲ್ಲಿ 2 ರೀತಿ ಸ್ಕೂಲ್ಗಳು ಆಗಿತ್ತು, ಬೆಳಗಾಂನಲ್ಲಿ ಒಂದು, ಮೈಸೂರಿನಲ್ಲಿ ಒಂದು. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ನಿಮಗೆ ಬೆಳಗಾಂ ಮೈಸೂರು ಆ ರೀತಿ ಕಂಡು ಬಂದಿಲ್ಲ, ಬಟ್ ಪ್ಲೇಸ್ ಹೆಸರು ಕೊಟ್ಟಿದ್ದಾರೆ. ಸೊ ನಿಮಗೆ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎ ಸಂಗೊಳ್ಳಿ. ಸೊ ಸಂಗೊಳ್ಳಿ ರಾಯಣ್ಣ ರೆಸಿಡೆನ್ಶಿಯಲ್ ಸ್ಕೂಲ್ ಸಂಗೊಳ್ಳಿ ವಿಲೇಜ್ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್ ಏನಿದೆ ಸೊ ಇದನ್ನ ಒನ್ ಆಫ್ ದ ಸೈನಿಕ್ ಸ್ಕೂಲ್ಸ್ ನಲ್ಲಿ ಅಫಿಲಿಯೇಟ್ ಮಾಡಿ ಪಾರ್ಟ್ನರ್ಶಿಪ್ ಮೋಡ್ ಅಲ್ಲಿ ನಡೆಸಲಾಗುತ್ತೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. The recent electric bike taxi scheme is issued in Karnataka by Transport Department. ಇದು ನೇರವಾದಂತಹ ಪ್ರಶ್ನೆ, ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ, ಇದು ನಮ್ಮ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯಲ್ಲಿ ಇದನ್ನ ಕವರ್ ಮಾಡಲಾಗಿತ್ತು. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. The centrally funded Jal Jeevan Mission is being run by which Ministry of Karnataka? ನೋಡಿ ಈ ಪ್ರಶ್ನೆ ಸ್ವಲ್ಪ ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಈ ಜಲ್ ಜೀವನ್ ಮಿಷನ್ ಏನಿದೆ ಸೊ ಇದು ಕರ್ನಾಟಕ ಸರ್ಕಾರ ಯಾವ ಇಲಾಖೆ ಅಡಿಯಲ್ಲಿ ಮಾಡಲಾಗುತ್ತೆ, ಯಾವ ಸಚಿವಾಲಯದ ಅಡಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಮಾಡೋದು ಯಾವ್ದಿಂದ ಅಂದ್ರೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಮಾಡಲಾಗುತ್ತೆ. ಸೊ ಅದು ಯಾವ ಸಚಿವಾಲಯಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಅಡಿ ಈ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಏನ್ ಬರುತ್ತೆ ಸೊ ಅವರು ಈ ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಅನ್ನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಇಲ್ಲಿ ಆಕ್ಚುಲಿ RDWS ಕೊಡ್ಬೇಕಿತ್ತು, ಬಟ್ ಇಲ್ಲಿ ಅದನ್ನ ಕೊಟ್ಟಿಲ್ಲ. ನಮ್ಮ RDPR ಏನಿದೆ ಸೊ ಅದನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಆರೆಂಜ್ ರೆವಲ್ಯೂಷನ್ of 2004-2005 ಅಕರ್ಡ್ ಇನ್ ಉಕ್ರೇನ್. ಸೊ ಉಕ್ರೇನ್ ನಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಯಾಕೆ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ ಸೊ ಅದು ಪ್ರಚಲಿತ ಘಟನೆ ಇದೆ. ಸೊ ಹಾಗಾಗಿ ಪ್ರಚಲಿತ ಘಟನೆ ಮೇಲೆ ಪ್ರಶ್ನೆಗಿಂತ ಅವರು ಅದ್ರ ಮೇಲೆ ಸಂಬಂಧಿತ ಪ್ರಶ್ನೆಗಳನ್ನ ಅಂದ್ರೆ ಕನೆಕ್ಟ್ ಮಾಡಿ ಆ ಕಾಂಪೋನೆಂಟ್ ಮೇಲೆ ಕನೆಕ್ಟ್ ಮಾಡಿ ಪ್ರಶ್ನೆ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುತ್ತೆ. ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಸುದ್ದಿ ನಡೀತಾ ಇದೆ ಸೊ ಆ ಸುದ್ದಿಗೆ ರಿಲೇಟೆಡ್ ಇರುವಂತಹ ವಿಷಯಗಳನ್ನ ಕೂಡ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಅವಾಗ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆರ್ಟಿಕಲ್ 44 ಇಸ್ ಕನ್ಸರ್ನ್ಡ್ ವಿತ್ ಅಂದ್ರೆ ಆರ್ಟಿಕಲ್ 44 ಇದು ನೇರವಾದಂತಹ ಪ್ರಶ್ನೆ. ಸೊ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಿದೆ ಆರ್ಟಿಕಲ್ 44. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಈಗ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಬಂದಿದೆ. ಸೊ ಒಟ್ಟಾರೆ 15 ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿಯಲ್ಲಿ ಕೇಳಲಾಗಿತ್ತು. ಸೊ ಒಂದೊಂದೇ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಡಿಫರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಈಸ್ 1365. ಎ ಮತ್ತೆ ಬಿ 2 ನಂಬರ್ ಅನ್ಕೊಳ್ಳೋಣ. ಸೊ ಎ ಮೈನಸ್ ಬಿ 1365 ಅಂತ ಕೊಟ್ಟಿದ್ದಾರೆ. ಸೊ ಆನ್ ಡಿವೈಡಿಂಗ್ ದ ಲಾರ್ಜರ್ ನಂಬರ್ ಬೈ ದ ಸ್ಮಾಲರ್ ನಂಬರ್, ಇದರಲ್ಲಿ ಒಂದು ಲಾರ್ಜರ್ ನಂಬರ್ ಇದೆ, ಒಂದು ಸ್ಮಾಲರ್ ನಂಬರ್ ಇದೆ. ಸೊ ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಕೋಶಂಟ್ 6 ಬಂದಿದೆ, ರಿಮೈಂಡರ್ 15 ಬಂದಿದೆ. ಹಾಗಾದ್ರೆ ಇದರಲ್ಲಿ ಸ್ಮಾಲರ್ ನಂಬರ್ ಯಾವುದು ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀವು ಸಾಲ್ವ್ ಮಾಡಕ್ಕೆ ನಿಮ್ಗೊಂದು ಹೈಸ್ಕೂಲ್ ನಲ್ಲಿ ಒಂದು ಫಾರ್ಮುಲಾ ಇತ್ತು ನಿಮ್ಗೆ. ಡಿವಿಡೆಂಟ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇದೊಂದು ಹೈಸ್ಕೂಲ್ ಫಾರ್ಮುಲಾ ಇದೆ, ಇದು ಡಿವಿಷನ್ ನೀವು ಓದ್ಬೇಕಾದ್ರೆ. ಸೊ ಅದರ ಬೇಸಿಸ್ ಮೇಲೆ ಇರುವಂತಹ ಪ್ರಶ್ನೆ ಇದಾಗಿದೆ. ಸೊ ಎ ಮೈನಸ್ ಬಿ 1365 ಅಂದ್ರೆ ಒಂದು ಲಾರ್ಜರ್ ನಂಬರ್ ಅನ್ಕೊಳ್ಳೋಣ, ಒಂದು ಸ್ಮಾಲರ್ ನಂಬರ್ ಅನ್ಕೊಳ್ಳೋಣ. ಸೊ ಹಾಗಾದ್ರೆ ಏನ ನಾವು ಅಂದ್ರೆ ಲಾರ್ಜರ್ ನಂಬರ್ ಅನ್ನ ಸ್ಮಾಲರ್ ನಂಬರ್ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಒಂದನ್ನ ಡಿವಿಡೆಂಟ್ ಒಂದನ್ನ ಡಿವೈಡರ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಬಿ ಇಂಟು ಕೋಶಂಟ್ ಅನ್ನ ಕೊಟ್ಟಿದ್ದಾರೆ, ರಿಮೈಂಡರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ
ಬಿ ಬಂದ್ಬಿಟ್ಟು ನಮಗೆ 270 ಆಗತ್ತೆ. ಸೊ ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ 270 ಆಗಿರುತ್ತೆ. ಸೊ ನಿಮಗೆ ಈ ಲೆಕ್ಕ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Walking at 8/9 of his usual speed, a man reached his destination 20 minutes later than the time he usually takes to reach his destination. Find the usual time taken by the reach to his destination ಅಂತ ಹೇಳ್ಬಿಟ್ಟು ನೋಡಿ 2 ರೇಷಿಯೋ ಕೊಟ್ಟಿದ್ದಾರೆ 8:9 ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ 8 ಬಂದ್ಬಿಟ್ಟು ಅವನ ನ್ಯೂ ಸ್ಪೀಡ್ ಆಗಿದೆ, 9 ಬಂದು ಯೂಶುವಲ್ ಸ್ಪೀಡ್ ಆಗಿದೆ. ಸೊ ಅವ ಯೂಶುವಲ್ ಸ್ಪೀಡ್ ಅಲ್ಲಿ ಕೂಡ ಡೆಸ್ಟಿನೇಷನ್ ಅನ್ನ ಮಾಡ್ತಾ ಇರ್ತಾನೆ. ಸೊ ಹಾಗಾದ್ರೆ ಸೊ ಒಂದು 20 ಮಿನಿಟ್ಸ್ ನ ಹೋಗ್ಲಿಕ್ಕೆ ಸೊ ಅವ ತಗೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಡಿಸ್ಟೆನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ 8:9 ಇದೆ. ಸೊ ಅದನ್ನ ಟೈಮ್ ಇಂದ ನೋಡೋದಾದ್ರೆ ನಾವು 9:8 ಅಂತ ಅದನ್ನ ಬರ್ಕೋಬೇಕಾಗತ್ತೆ. ಸೊ ನೋಡಿ ಒಂದು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಕ್ಕೆ 20 ಮಿನಿಟ್ಸ್ ತಗೊಳ್ತೇನೆ ಅಂತಂದ್ರೆ ಅವನು ಯೂಶುವಲ್ ಟೈಮ್ ಅಲ್ಲಿ ತಗೊಳ್ಳೋದಾದ್ರೆ 8 ಗೆ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಇದೊಂದು ಸಿಂಪಲ್ ಲೆಕ್ಕ. ಈ ರೀತಿ ಬಂದಾಗ ನೀವು ಇದನ್ನ 8 × 20 ಡಿವೈಡೆಡ್ ಬೈ 1 ಅಂತ ಹೇಳಿ ಮಾಡಬೇಕು. ಸೊ 160 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಆನ್ಸರ್ ಸಿಗುತ್ತೆ. ಯಾಕಂದ್ರೆ 160/1 is 160. ಸೊ 160 ಅಂತ ಹೇಳಿದ್ರೆ 2 ಗಂಟೆ 40 ನಿಮಿಷ ಅಂತ ಹೇಳ್ಬಿಟ್ಟು ಆನ್ಸರ್ ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಇದೊಂದು ಸೀಟಿಂಗ್ ಅರೇಂಜ್ಮೆಂಟ್ ಲೆಕ್ಕ. ನಿಮಗೆ ನೋಡಿ ಯಾವಾಗ್ಲೂ ಈ ತರ 2 ಬರ್ಕೋಬೇಕಾಗತ್ತೆ. ಸೊ 5 ಪೀಪಲ್ ಆರ್ ಸಿಟ್ಟಿಂಗ್. ಸೊ 1 2 3 4 5 5 ಜನ ಕೂತಿದಾರಂತೆ. ಸೊ ಎ ಇಸ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ, ಅಂದ್ರೆ ಬಿ ಏನಿದಾನೆ ಬಿ ನ ಇಮಿಡಿಯೇಟ್ ಲೆಫ್ಟ್ ಗೆ ಎ ಇದಾನಂತೆ. ನಂತರ ಸಿ ಇಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಇ, ಸಿ ಏನಿದ್ದಾರೆ ಸೊ ಅವರು ಇ ನ ಇಮಿಡಿಯೇಟ್ ಲೆಫ್ಟ್ ಗೆ ಇದಾರಂತೆ. ಸೊ ಬಿ ಅಂಡ್ ಡಿ ಆರ್ ಟು ದ ರೈಟ್ ಆಫ್ ಡಿ. ಮತ್ತೆ ಬಿ ಮತ್ತೆ ಇ ಏನಿದ್ದಾರೆ ಇವರು ರೈಟ್ ಆಫ್ ಡಿ ಇದಾರಂತೆ, ಅಂದ್ರೆ ಡಿ ನ ಬಲಗಡೆ ಇದಾರಂತೆ. ಸೊ ಹಾಗಾದ್ರೆ ಹೂ ಇಸ್ ದ ಫಸ್ಟ್ ಪರ್ಸನ್ ಇನ್ ದ ರೋ ಅಂತ ಹೇಳ್ಬಿಟ್ಟು. ಸೊ ನೋಡಿ ನಾವಿಲ್ಲಿ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ರೀತಿ ಮಾಡ್ಬೇಕಾಗತ್ತೆ. ನೋಡಿ ಬಿ ಎ ಗೆ ಲೆಫ್ಟ್ ಇರ್ಬೇಕಾಗತ್ತೆ, ಇ ಮತ್ತೆ ಸಿ ಬಿ ಗೆ ಲೆಫ್ಟ್ ಇರ್ಬೇಕಾಗತ್ತೆ, ಡಿ ಇಲ್ಲೆಲ್ಲದಕ್ಕೂ ರೈಟ್ ಇರ್ಬೇಕಾಗತ್ತೆ. ಸೊ ಈ ರೀತಿಯಾದಂತದ್ದು ನಿಮ್ಗೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೊ ಈ ರೀತಿಯಾದಂತ ಒಂದು ಕುತ್ಕೊಳ್ಳತ್ತೆ. ಸೊ ಡಿ ಸಿ ಇ ಎ ಬಿ. ಸೊ ಈ ರೀತಿ ಇತ್ತು ಅಂದ್ರೆ ಮಾತ್ರ ಈ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದರಲ್ಲಿ ಮುಖಾಂತರ ನೋಡೋದಾದ್ರೆ ಡಿ ಮೊದಲನೇದಾಗಿ ಕುತ್ಕೊಂಡಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಡಿ ಆಗಿರುತ್ತೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಕಂಪ್ಲೀಟ್ ದ ಸೀಕ್ವೆನ್ಸ್. ನೋಡಿ ಈ ತರ ಸೀಕ್ವೆನ್ಸ್ ಅನ್ನ ಕೇಳಿದಾಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ಸೀಕ್ವೆನ್ಸ್ ಅನ್ನ ಒಂದು ಡಿಫರೆನ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಫಾಲೋಸ್ ಮಾಡ್ತೀವಿ. ಅಂದ್ರೆ ಈ ಕೇಳ್ಕೊಟ್ಟಿರುವಂತಹ ಡಿಫರೆನ್ಸ್ ಗಳನ್ನ ನೀವು ಕಂಡಿಡ್ಕೊಂಡು ಅದರಿಂದ ಏನಾದ್ರೂ ಗೊತ್ತಾಗ್ತಾ ಇದೆಯಾ, ಯಾವ್ದಾದ್ರು ಒಂದು ಕಾಮನ್ ಟರ್ಮ್ ಇದೆಯಾ ಅದನ್ನ ನೀವು ನೋಡ್ತಾ ಇರ್ಬೇಕಂತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಸೀಕ್ವೆನ್ಸ್ ಅಲ್ಲಿ ನೀವು ಒಂದನ್ನ ಗಮನಿಸಬಹುದು. ಏನಂತ ಹೇಳಿದ್ರೆ 2 ನಂಬರ್ ಅನ್ನ ಕೂಡಿದ್ರೆ ಮುಂದಿನ ನಂಬರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಇಲ್ಲಿ ನೋಡ್ತಾ ಹೋಗಿ 0 + 1 ಇದೆ. ಸೊ ಕೂಡಿದ್ರೆ 1 ಬರ್ತಾ ಇದೆ. 1 + 1 ಕೂಡಿದ್ರೆ ನಮಗೆ 2 ಬರ್ತಾ ಇದೆ. 1 + 2 ಕೂಡಿದ್ರೆ 3 ಬರ್ತಾ ಇದೆ. 2 + 3 ಕೂಡಿದ್ರೆ 5 ಬರ್ತಾ ಇದೆ. 5 + 3 ಕೂಡಿದ್ರೆ 8 ಬರ್ತಾ ಇದೆ. ಹಾಗಾದ್ರೆ 8 + 13 ಕೂಡಿದ್ರೆ ಎಷ್ಟು ಬರ್ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮ್ಗೆ 21 ಆಗಿರುತ್ತೆ. ಸೊ ಆಪ್ಷನ್ ಎ 21 ಈ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ ಇದೊಂದು ಆವರೇಜ್ ಮೇಲೆ ಇರುವಂತಹ ಲೆಕ್ಕ. ನೋಡಿ ದೇರ್ ಆರ್ 7 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್. ಅಂದ್ರೆ ಒಂದು ಕ್ಲಾಸ್ ನಲ್ಲಿ 7 ಜನ ಇದಾರಂತೆ. ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಹೇಳ್ಬಿಟ್ಟು. ಇನ್ ಅನ್ ಎಕ್ಸಾಮ್ ಆವರೇಜ್ ಮಾರ್ಕ್ಸ್ ಆಫ್ ಟಾಪ್ 3 ಸ್ಕೋರರ್ಸ್ ಎ ಬಿ ಸಿ ಇದು ಆವರೇಜ್ ಸ್ಕೋರ್ 80 ಅಂತೆ. ಅಂದ್ರೆ ಆವರೇಜ್ ಸ್ಕೋರ್ 80 ಅಂದ್ರೆ ಆವರೇಜ್ ಅಂದ್ರೆ ಎ ಬಿ ಸಿ ಬೈ 3 ಇರುತ್ತೆ. ಸೊ ಹಾಗಾಗಿ ಇದನ್ನ ಮೇಲೆ ಕಳಿಸ್ತೀನಿ. ಸೊ 8 3 is 240 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇ ಎಫ್ ಜಿ ನಿಮಗೆ ಆವರೇಜ್ ಸ್ಕೋರ್ ಏನಿರುತ್ತೆ ಅಂತ ಹೇಳಿದ್ರೆ 40 ಇದೆಯಂತೆ. ಸೊ 40/3 ಮೇಲ್ಗಡೆ ಹೋದ್ರೆ 120 ಆಗುತ್ತೆ. ಸೊ ಹಾಗಾದ್ರೆ ಡಿ 60 ಸ್ಕೋರ್ ಮಾಡ್ತಾನಂತೆ. ಸೊ ವಾಟ್ ಇಸ್ ದ ಆವರೇಜ್ ಸ್ಕೋರ್ ಆಫ್ ದ ಕ್ಲಾಸ್ ಕೇಳ್ತಾ ಇದ್ದಾರೆ. ಸೊ 240 120 60 ಸೊ 300 420 ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ 7 ಜನ ಇದ್ದಾರೆ. ಸೊ 7 is 42 ಅಂತ ಹೇಳಿದ್ರೆ ಸೊ 7 6 42 ಆಗಿರುತ್ತೆ. ಸೊ 60 ಇದರ ಆವರೇಜ್ ಆಗಿರುತ್ತೆ ಕ್ಲಾಸ್. ಇದೊಂದು ನೇರವಾದ ಪ್ರಶ್ನೆ ಇತ್ತು. ಸೊ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಇದನ್ನ ಆನ್ಸರ್ ಮಾಡಬಹುದಾಗಿತ್ತು. ಸೊ ಆಪ್ಷನ್ ಬಿ 60 ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. 0 less than z less than 1 then which of the following is the largest ಅಂತ ಹೇಳ್ಬಿಟ್ಟು. -z z² 1/z cannot be determined. ನೋಡಿ z ಅನ್ನೋದೇನಿದೆ ಇದು 0 ಕಿಂತ ಕಡಿಮೆ 0 ಕಿಂತ ಜಾಸ್ತಿ ಇದೆಯಂತೆ, 1 ಕಿಂತ ಕಡಿಮೆ ಇದೆಯಂತೆ. ಸೊ ಹಂಗಂದ್ರೆ 0 ಇಂದ 1 ವರೆಗೆ ಇರುವಂತಹ ನಂಬರ್ಸ್ ಗಳೆಲ್ಲ z ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ 0.1 0.2 ಈ ರೀತಿ ಆ ನಂಬರ್ ಗಳೇನಿದೆ ಇವೆಲ್ಲ z ಆಗಿರುತ್ತೆ ಅಂತ. ಅಂದ್ರೆ 0 ಕಿಂತ ಜಾಸ್ತಿ 1 ಕಿಂತ ಕಡಿಮೆ ಇದೆಯಂತೆ. ಸೊ ಹಾಗಾದ್ರೆ ಲಾರ್ಜೆಸ್ಟ್ ನಂಬರ್ ಯಾವ್ದಾಗುತ್ತೆ ಅಂದ್ರೆ ಮೈನಸ್ ಮಾಡಿದ್ರೆ ಇದು ಜಾಸ್ತಿ ಆಗತ್ತಾ? ಇಲ್ಲ.
ಅದೇ ಝೆಡ್ ಸ್ಕ್ವೇರ್ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಆದ್ರೆ 1/z ಮಾಡಿದ್ರೆ ನೋಡಿ, ಉದಾಹರಣೆಗೆ 1/0.2 ಮಾಡಿದ್ರೆ ನಿಮಗೆ 5 ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಆಗ್ತದೆ ನಂಬರ್. ಸೊ 1/z ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಸೈಡ್ಸ್ ಆಫ್ ಅ ರೆಕ್ಟಾಂಗಲ್ ಆರ್ ಇನ್ ದ ರೇಷಿಯೋ ಆಫ್ 3:2 ಇದೆಯಂತೆ. ಅಂಡ್ ದ ಏರಿಯಾ ಇಸ್ 96 ಏರಿಯಾ ಏನ್ ಕೊಟ್ಟಿದ್ದಾರೆ ಅದನ್ನ 96 ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಪೆರಿಮೀಟರ್ ಕೊಟ್ಟಿದ್ದಾರೆ, ಪೆರಿಮೀಟರ್ ನ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಮೆನ್ಸುರೇಷನ್ ಏನ್ ಕರಿತೀವಿ, ಸೊ ಇದು ನಿಮ್ಗೆ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತೆ ಒಂದು ರೆಕ್ಟಾಂಗಲ್ ಗೆ. ಒಂದು ರೆಕ್ಟಾಂಗಲ್ ಹಿಂಗ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲೆಂತ್ ಇರುತ್ತೆ, ಒಂದು ಬ್ರೆಡ್ತ್ ಇರುತ್ತೆ. ಸೊ ನೀವು ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಲೆಂತ್ ನಾವು ಎಕ್ಸ್ ಅಂತ ತಿಳ್ಕೊಂಡ್ವಿ ಅಂದ್ರೆ ಬ್ರೆಡ್ತ್ ಅನ್ನ 3/2 ರೇಷಿಯೋ ಕೊಟ್ಟಿದ್ದಾರೆ, ನಾವು ಅದನ್ನ 2/3x ಅಂತ ಬರ್ಕೊಳ್ಳೋಣ. ಸೊ ಹಾಗಾದ್ರೆ ನಮಗೆ ಅದರ ಏರಿಯಾ ಎಷ್ಟಾಗಿರುತ್ತೆ ಅಂದ್ರೆ L × B ಆಗಿರುತ್ತೆ, ಅಂದ್ರೆ 2/3x² ಆಗಿರುತ್ತೆ. ಸೊ 2/3x² ಏರಿಯಾ ಆಲ್ರೆಡಿ ಕೊಟ್ಟಿದ್ದಾರೆ 96 ಅಂತ ಹೇಳ್ಬಿಟ್ಟು. ಸೊ ಇದನ್ನ x ಗೆ ನಾವು ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಬ್ರೆಡ್ತ್ ನಮಗೆ x ಅನ್ನೋದು ಸಿಗುತ್ತೆ. ಸೊ ನಾವು x ಏನಾಗಿರುತ್ತೆ ಅಂತ ಹೇಳಿದ್ರೆ 144 ಆಗುತ್ತೆ. x² 144 ಆಗಿರುತ್ತೆ. x ಏನಾಗುತ್ತೆ ಅಂದ್ರೆ 12 ಆಗುತ್ತೆ. ಸೊ ಲೆಂತ್ ನಮಗೆ 12 ಅಂತ ಗೊತ್ತಾಯ್ತು. ಸೊ ಇದರಿಂದ ನಾವು ಬ್ರೆಡ್ತ್ ಅನ್ನ ನಾವು ಕಂಡುಹಿಡ್ಕೋಬಹುದು. ಸೊ ನಾವು ಲೆಂತ್ ಮತ್ತೆ ಬ್ರೆಡ್ತ್ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಪೆರಿಮೀಟರ್ ಫಾರ್ಮುಲಾ ನಮಗೆ ಗೊತ್ತು, 2 × L + B ಅಂತ ಹೇಳ್ಬಿಟ್ಟು. ಸೊ ಒಂದು ರೆಕ್ಟಾಂಗಲ್ ನ ಪೆರಿಮೀಟರ್ ಫಾರ್ಮುಲಾ ನಮಗೆ ಗೊತ್ತು. ಸೊ ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅಂದ್ರೆ ಲೆಂತ್ ನಮಗೆ ಆಲ್ರೆಡಿ ಗೊತ್ತಾಗಿದೆ 12 ಅಂತ ಹೇಳ್ಬಿಟ್ಟು. ಸೊ ಬ್ರೆಡ್ತ್ ನಾವು ಈ ಫಾರ್ಮುಲಾಗೆ ಅಂದ್ರೆ 2/3x ಏನಿದೆ ಸೊ ಅದರಲ್ಲಿ ಕಂಡಿಡಿದಾಗ ನಮಗೆ B 8 ಅಂತ ಗೊತ್ತಾಗುತ್ತೆ. ಸೊ 2 × 12 + 8 ಅಂದ್ರೆ 20 × 2 ಒಟ್ಟಾರೆ 40 ಮೀಟರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದೊಂದು ನೇರವಾದ ಲೆಕ್ಕ, ಜಸ್ಟ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ ಇದೆ, ಬಟ್ ಬಹಳ ಸುಲಭವಾಗಿತ್ತು. ಅಂದ್ರೆ ಒಂದು ರೆಕ್ಟಾಂಗಲ್ ನ ನಿಮಗೆ ಪೆರಿಮೀಟರ್, ಏರಿಯಾ ಇದೆಲ್ಲದರ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ನಾವು ಲೆಂತ್ ಅನ್ನ x ಅಂತ ಅನ್ಕೊಂಡ್ಬಿಟ್ಟು ನಾವು ಇದನ್ನ ಸಾಲ್ವ್ ಮಾಡಬಹುದು ಸುಲಭವಾಗಿ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 40 ಮೀಟರ್ ಆಗಿರುತ್ತೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. 2 numbers in the ratio 2:3 ಇದೆಯಂತೆ, ಅದರ LCM 48 ಇದೆಯಂತೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಸಮ್ ಆಫ್ ದ ನಂಬರ್ಸ್ ಅಂತ ಹೇಳ್ಬಿಟ್ಟು ನೋಡಿ, ನೀವು ಇವಾಗ ಈ ತರ ಬಂದಾಗ ನೀವೇನ್ ಮಾಡ್ಬೇಕಂತಂದ್ರೆ ಒಂದಿಷ್ಟು ನಂಬರ್ಸ್ ಅನ್ನು ಊಹಿಸಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 24:. ಸೊ ಇದಕ್ಕೊಂದ್ 2 ನಂಬರ್ ಅನ್ನು ತಗೊಳ್ಳೋದಾದ್ರೆ 24:16. ನೋಡಿ, ಇದನ್ನ ರೇಷಿಯೋ ಮಾಡೋದಾದ್ರೆ ನಿಮಗೆ 2 12s 2 8s 2 4s 2 3s 2 6s 2 4s 2 6s ಮತ್ತೆ 6:4 ಆಗುತ್ತೆ. ಅದನ್ನ ನಾವು 2:3 ಅಂತ ಬರ್ಕೊಳ್ಬಹುದು. ಸೊ ಈ ರೀತಿ ಇರೋದ್ರಿಂದ ನಮಗೆ ಇವೆರಡು ನಂಬರ್ ನಮಗೆ ಸೂಕ್ತವಾಗಿರುತ್ತೆ. ಸೊ 24 + 16 ನಾವು ಡೈರೆಕ್ಟ್ ಆಗಿ ಮಾಡಿದ್ವಿ ಅಂದ್ರೆ ನಮಗೆ 40 ಬರುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 40 ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, 10 years ago P was Q's half the Q's age. If the ratio of present age is 3/4, then what will be the present ages ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, 10 ವರ್ಷ ಗ್ಯಾಪ್ ಇದೆ ಮಧ್ಯದಲ್ಲಿ. ಸೊ ಮೊದಲಿಗೆ ಏನಿತ್ತು ಅಂತ ಹೇಳಿದ್ರೆ 1:2 ಇತ್ತು, ಅಂದ್ರೆ ಹಾಫ್ ಏಜ್ ಇತ್ತು. 10 ವರ್ಷದ ನಂತರ 3:4 ಆಯ್ತು. ಸೊ ಇದನ್ನ 2 ರೀತಿ ಮಾಡಬಹುದು. ಒಂದು ನಾವು x ಅಂತ ಅನ್ಕೊಂಡ್ಬಿಟ್ಟು 1x + 2x / 10 ಅಂತ ಹೇಳ್ಬಿಟ್ಟು ನಾವು ತಗೊಂಡ್ ಮಾಡಬಹುದು. ಸೊ ಇದು ನಿಮ್ಗೆ ಸುಲಭವಾಗಿ ಹೇಳೋದಾದ್ರೆ ನೀವು ನೋಡೋದಾದ್ರೆ ಇಲ್ಲಿ ಒಂದು 2 ಟ್ವೈಸ್ ಇದೆ ಅಂತ ಹೇಳಿದ್ರೆ ಹಾಫ್ ಇರೋದು ಟ್ವೈಸ್ ಇದೆ. ಸೊ 2 ಅಂತ ಹೇಳ್ಬಿಟ್ಟು ಅಂದ್ರೆ 10 ವರ್ಷ ಮುಂಚೆ 10 ಇತ್ತು. ಸೊ 7 ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ 2 ಗೆ 10 ಇದೆ ಅಂತ ಹೇಳಿದ್ರೆ 7 ಗೆ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಅಂದ್ರೆ 70/2 ಬರುತ್ತೆ, ಅಂದ್ರೆ 35 ಅಂತ ಬಂದ್ಬಿಟ್ಟು ನೇರವಾಗಿ ಬರುತ್ತೆ. ಸೊ ನಿಮಗೆ ಈ ಮೆಥಡ್ ನಿಮಗೆ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಇದನ್ನ ಯಾವ ರೀತಿ ಬರ್ಕೋಬಹುದು ಅಂತ ಹೇಳಿದ್ರೆ 1x + 10 / 2x + 10 is equal to ನಮಗೆ ಕೊಟ್ಟಿರುವಂತ ರೇಷಿಯೋ 3:4 ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು x ಗೆ ಸಾಲ್ವ್ ಮಾಡ್ಬಿಟ್ಟು ಸೊ ನಂತರದ ಕಾಲದಲ್ಲಿ ನಾವು x ನ ಆನ್ಸರ್ ನ ನೋಡ್ತು ಅಂತ ಹೇಳಿದ್ರೆ ನಮಗೆ 35 ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ರೀತಿ ಕೂಡ ನೀವು ಮಾಡಬಹುದು. ಸೊ 2 ರೀತಿ ಮೆಥಡ್ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 35 ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇದು ನೇರವಾಗಿದೆ ಪ್ರಶ್ನೆ. 36 men 18 ದಿನ ತಗೊಳ್ತಾರಂತೆ, 27 ಜನ ಎಷ್ಟು ದಿನ ತಗೊಳ್ತಾರಂತ. ಸೊ 27 × 18 / 36 ಮಾಡಿದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ಸರಿಯಾದ ಉತ್ತರ ಬಂದು 24 ಆಗಿರುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. How many words can be formed using the word Bihar?
ಸೊ ಬಿಹಾರಲ್ಲಿ ಎಷ್ಟು ರೀತಿ ಪದಗಳನ್ನ ಮಾಡಬಹುದು ಅಂತ, ಅಂದ್ರೆ 5 ಪದಗಳಿದೆ. ಸೊ 5 ಫ್ಯಾಕ್ಟೋರಿಯಲ್ ಅಷ್ಟು ಮಾಡಬಹುದು. ಸೊ 5 ಫ್ಯಾಕ್ಟೋರಿಯಲ್ 120. ಸೊ ಸರಿಯಾದ ಒಂದು ಆಪ್ಷನ್ ಸಿ 120 ಆಗಿರುತ್ತೆ. ಸೊ ನಿಮಗೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಲ್ಲಿ ಈ ರೀತಿಯಾದಂತ ನಿಮಗೆ ಬರುತ್ತೆ 5C5 ಅಂತ ಹೇಳ್ಬಿಟ್ಟು ಮಾಡ್ತೀವಿ ಕಾಂಬಿನೇಷನ್ ಅಲ್ಲಿ. ಸೊ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. 2 points A and B can fill a tank. ಇದು pipes and cisterns ಅಲ್ಲಿ ಬರುತ್ತೆ. ಸೊ 12 and 24 minutes. 12 ಇದೆ, 24 minutes ಇದೆ. So if both pipes are used together, how long it will take to fill the tank ಅಂತ ಹೇಳ್ಬಿಟ್ಟು. ಅಂದ್ರೆ 2 ಪೈಪ್ ಇದೆ ಅಂತೆ, ಒಂದು 12 ನಿಮಿಷ, ಒಂದು 24 ನಿಮಿಷ ತಗೊಳ್ತಾ ಇದೆ. ಸೊ ಅದನ್ನ ಎರಡನ್ನೂ ಒಟ್ಟಿಗೆ ಉಪಯೋಗಿಸಿದ್ರೆ ನಮಗೆ ಎಷ್ಟು ಸಮಯ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಎಷ್ಟು ಸಮಯದಲ್ಲಿ ಅದು ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮಗೆ ಈಗ ನೋಡೋದಾದ್ರೆ, ಸೊ ಇದು 2 ಪಟ್ ತುಂಬಬೇಕಲ್ವಾ, ಅಂದ್ರೆ ಫುಲ್ ಟ್ಯಾಂಕ್ ತುಂಬಲಿಕ್ಕೆ. ಸೊ ಇದು 1 ಪಟ್ ತುಂಬಿದ್ರು ಸಾಕು. ಸೊ ಒಟ್ಟಾರೆ ನಿಮಗೆ 3 ಅಂದ್ರೆ 24 ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ 8 ಸಿಗುತ್ತೆ. ಸೊ 8 ನಿಮಿಷದಲ್ಲಿ ಇದು ಸಂಪೂರ್ಣವಾಗಿ ತುಂಬತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ರೀತಿಯಾದಂತಹ ಪೈಪ್ಸ್ ಲೆಕ್ಕದಲ್ಲಿ ಕೂಡ ನಿಮಗೆ ಕೇಳಲಾಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಇನ್ an examination 93% pass students and 259 failed. So total number of students appearing in the examination was, ಅಂದ್ರೆ 93% ಪಾಸ್ ಆಗಿದ್ದಾರೆ ಅಂದ್ರೆ 7% ಜನ ಫೇಲ್ ಆಗಿರ್ತಾರೆ ಅಲ್ವಾ. ಸೊ ಹಾಗಾದ್ರೆ ಸೊ 259 ಜನ ಫೇಲ್ ಆಗಿದ್ದಾರೆ ಅಂದ್ರೆ ಸೊ ಒಟ್ಟಾರೆಯಾಗಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಹೆಂಗ್ ಮಾಡೋದಂದ್ರೆ 7% 259 ಜನ ಇದ್ದಾರೆ ಅಂದ್ರೆ ಹಂಗಂದ್ರೆ 100% ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ 3700 ಸಿಗುತ್ತೆ. ಸೊ ಆಪ್ಷನ್ ಎ 3700 ಇದಕ್ಕೆ ಸರಿಯಾದ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಕಂಪ್ಲೀಟ್ ದ ಸೀಕ್ವೆನ್ಸ್. ನೋಡಿ ಈ ರೀತಿಯಾದಂತಹ ನಿಮಗೆ ಸಿಂಬಲ್ಸ್ ನ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನೋಡ್ತಿರ್ಬೋದು ಸ್ಕ್ವೇರ್ ಗಳಿದೆ. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಮೇಲ್ಗಡೆ ಫೇಸ್ ಮಾಡ್ತಾ ಇದೆ, ಇನ್ನೊಂದು ಲೆಫ್ಟ್ ಸೈಡ್ ಮಾಡ್ತಿದೆ, ಇನ್ನೊಂದು ರೈಟ್ ಸೈಡ್ ಮಾಡ್ತಿದೆ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ಮತ್ತೆ ಅದು ಯಾವ ವಸ್ತು ಆಗಿರ್ಬೇಕು, ಸ್ಕ್ವೇರ್ ಆಗಿರ್ಬೇಕು. ಸೊ ಆ ರೀತಿ ಇರುವಂತದ್ದು ಒಂದೇ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನೋಡ್ತಾ ಹೋಗೋಣ. ಜಸ್ಟಿಸ್ ಅಮಿತಾವ ರಾಯ್ ಕಮಿಟಿ ವಾಸ್ ಫಾರ್ಮ್ಡ್ ಫಾರ್ ಪ್ರಿಸನ್ ರಿಫಾರ್ಮ್ಸ್. ಅಂದ್ರೆ ಜೈಲು ಸುಧಾರಣೆಗಳಿಗೆ ಈ ಅಮಿತಾವ ರಾಯ್ ಸಮಿತಿಯನ್ನ ನೇಮಿಸಲಾಗಿತ್ತು. ಸೊ ಇದು ನೇರವಾದ ಪ್ರಶ್ನೆ. ಸೊ ಕಮಿಟಿಗಳು ಬಹಳ ಪ್ರಮುಖ ಆಗಿರುತ್ತೆ. ಸೊ ಮೊನ್ನೆ ನಡೆದಂತಹ KPSC ಮಾಕ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬಹಳ ಸಮಿತಿಗಳ ಬಗ್ಗೆನೆ ಒಂದಿಷ್ಟು ಪ್ರಶ್ನೆಗಳಿತ್ತು. ಸೊ ಅದನ್ನೆಲ್ಲ ಒಮ್ಮೆ ನೋಡ್ಕೊಳ್ಳಿ. ಸಾಂತಾನಾಮ್ ಕಮಿಷನ್ ಯಾಕೆ ಬಂದಿತ್ತು, ಸೊ ಮತ್ತೆ ಇನ್ನು ಬೇರೆ ಬೇರೆ ಸಮಿತಿಗಳೇನಿದೆ ಸೊ ಅವೆಲ್ಲ ಯಾಕೆ ಬಂದಿತ್ತು, ಮತ್ತೆ ಯಾವ್ದಕ್ಕೆ ನೇಮಿಸಲಾಗಿತ್ತು, ಎಷ್ಟು ಸದಸ್ಯರ ಕಮಿಟಿ ಅದಾಗಿತ್ತು, ಮತ್ತೆ ಎಷ್ಟು ಜನರ ಇದಾಗಿತ್ತು ಅಂತ ಹೇಳ್ಬಿಟ್ಟು ನೀವು ಇದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಒನ್ ಅಮಂಗ್ ದ ಫಾಲೋವಿಂಗ್ ಇಸ್ ಅ ನ್ಯೂಕ್ಲಿಯರ್ ಕೇಪಬಲ್ ಕಂಟ್ರೀಸ್ ಹ್ಯಾಸ್ ಡಿಕ್ಲೇರ್ಡ್ ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವ ನ್ಯೂಕ್ಲಿಯರ್ ಕೇಪಬಲ್ ಕಂಟ್ರಿ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಅಳವಡಿಸಿಕೊಂಡಿದೆ ಅಂದ್ರೆ ಇಂಡಿಯಾ ಮತ್ತೆ ಚೈನಾ, ಇವೆರಡೇ ಮಾಡ್ಕೊಂಡಿರುವಂತದ್ದು. ಆಪ್ಷನ್ ನಮಗೆ ಇಂಡಿಯಾ ಒಂದೇ ಇರೋದು. ಸೊ ಆಪ್ಷನ್ ಬಿ ಇಂಡಿಯಾ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಕೂಡ ಮೆಂಟಲ್ ಅಬಿಲಿಟಿ ಪ್ರಶ್ನೆ. ಸೊ ಇಲ್ಲಿ ನೋಡಿ ನೀವು ಒಂದಿನೊಂದು ಹೆಂಗ್ ಗಮನಿಸಬಹುದು ಅಂದ್ರೆ ಈ ಲೇಖನ ಚಿತ್ರವನ್ನ ಒಂದರಿಂದ ಒಂದು ಏನ್ ವ್ಯತ್ಯಾಸ ಆಗ್ತಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ನೋಡಿ ಇಲ್ಲಿ 1 0 ಇದೆ, 4 ಈ ರೀತಿಯಾದ ಡಿಸೈನ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಮುಂದಿನದಲ್ಲಿ ಎಂತರ ಆಗುತ್ತೆ, 4 ಇರುತ್ತೆ, ಇಲ್ಲಿ 1 ಇರುತ್ತೆ. ಸೊ ಆ ತರ ಇರೋದು 1. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಸೊ ವಿಚ್ ಆರ್ ದ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಆಪರೇಟೆಡ್ ಬೈ ಇಂಡಿಯನ್ ನೇವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇಂಡಿಯನ್ ನೇವಿಯಿಂದ ಬಳಸುವಂತ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಯಾವ್ದು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅಂದ್ರೆ ಒಂದು ನೇವಿ ಶಿಪ್ ಅಲ್ಲೇ ಕೂಡ ನಾವು ಏರ್ಕ್ರಾಫ್ಟ್ ನ ಲಾಂಚ್ ಮತ್ತೆ ಲ್ಯಾಂಡ್ ಮಾಡುವಂತ ಒಂದು ಇರುವಂತದ್ದು ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್. ಇದ್ರ ಬಗ್ಗೆ ತಿಳಿದಿರಲಿ. ಒಂದು ಪ್ರಶ್ನೆ ನೋಡೋಣ. ಇದು ನೇರವಾದ ಪ್ರಶ್ನೆ. ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಡಿ ನಾಗಾಲ್ಯಾಂಡ್ ಅಲ್ಲಿ. ಸೊ ಇದು ನೇರವಾದಿತ್ತು. ಮುಂದಿನ ಪ್ರಶ್ನೆ ನೋಡೋಣ. Preamble of the Indian Constitution based on which of the following previous document law? Objectives resolution, ಉದ್ದೇಶಗಳ ನಿರ್ಣಯ ಮೇಲೆ ಈ ಪ್ರಿಯಾಂಬಲ್ ಅನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಆಸ್ ಪರ್ ಕರ್ನಾಟಕ ಪೊಲೀಸ್ ಆಕ್ಟ್ ಸಬಾರ್ಡಿನೇಟ್ ಪೊಲೀಸ್ ಏನು ಅಂತ ಹೇಳಿ, ಅಂದ್ರೆ ಕರ್ನಾಟಕ ಪೊಲೀಸ್ ಆಕ್ಟ್ ಮೇಲೆ ಇದನ್ನ ಕೇಳಲಾಗ್ತದೆ. ಸೊ ಸಬಾರ್ಡಿನೇಟ್ ಪೊಲೀಸ್ ಅಂದ್ರೆ ಅಲ್ಲಿ ಆಕ್ಚುಯಲ್ ಡೆಫಿನೇಷನ್ ಏನಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಆಕ್ಚುಯಲ್ ಡೆಫಿನೇಷನ್ ಏನಿದೆ ಅಂತ ಹೇಳಿದ್ರೆ ನಿಮಗೆ ASP ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಗಿಂತ ಕೆಳಗಿರ್ಬೇಕು, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಗಿಂತ ಮೇಲೆ ರ್ಯಾಂಕ್ ಅವ್ರ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಡೆಫಿನೈನ್ ಮಾಡ್ತಾರೆ. ಬಟ್ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಇಲ್ಲಿ ಅಬೋ ಬಿಲೋ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಬಿಲೋ ಅಂತ ಒಂದೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಸಬ್ ಇನ್ಸ್ಪೆಕ್ಟರ್ ಇದೆ, ಬಟ್ ಇಲ್ಲಿ ಬಿಲೋ ಕೊಟ್ಟಿದ್ದಾರೆ, ಅಬೋ ಇರಬೇಕು. ಸೊ ಹಾಗಾಗಿ ASI ಅಲ್ಲ, SI ಅಲ್ಲ. ಸೊ ಇಲ್ಲಿ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್ ಏನಿದೆ, ಸೊ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್ ಈ ASP ಇಂದ ಕೆಳಗೆ SI ಇಂದ ಮೇಲೆ ಇರುವಂತಹ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಆಫ್ ಅಂಡ್ ದ ಬಿಲೋ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ.
ಮುಂದಿನ ಪ್ರಶ್ನೆ, ವೈಸ್ ಪ್ರೆಸಿಡೆಂಟ್ ಮೇ ಬಿ ರಿಮೂವ್ ಫ್ರಮ್ ಹಿಸ್ ಆಫೀಸ್ ಬೈ ದ ರೆಸಲ್ಯೂಷನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆಫ್ಟರ್ ಗಿವಿಂಗ್ ಅಟ್ ಲೀಸ್ಟ್ 14 days ಆಫ್ ನೋಟಿಸ್. ಇದೊಂದು ಬೇಸಿಕ್ ಪ್ರಶ್ನೆ, ಸೊ ಫೌಂಡೇಶನ್ ಪ್ರಶ್ನೆ, ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಾಟ್ ಈಸ್ ದ ಟೆನ್ಯೂರ್ ಆಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್? CDS ನಿಮ್ಗೆ ಗೊತ್ತಿರುತ್ತೆ. ಸೊ ಜನರಲ್ ಬಿಪಿನ್ ರಾವತ್ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ರು. ಈಗ ನೂತನ ಚೀಫ್ ಡಿಫೆನ್ಸ್ ಸ್ಟಾಫ್ ನೇಮಕ ಆಗಿದ್ದಾರೆ. ಸೊ ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನ ಟೆನ್ಯೂರ್ ಎಷ್ಟು ವರ್ಷ ಇರುತ್ತೆ ಅಂದ್ರೆ 3 ವರ್ಷ ಇರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಡಿಕ್ಲೇರ್ಡ್ ಆಸ್ ರಾಮ್ಸಾರ್ ಸೈಟ್? ಇದೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಏನಿದೆ, ಸೊ ಇದನ್ನ ಇತ್ತೀಚೆಗೆ ರಾಮ್ಸಾರ್ ಸೈಟ್ ಅಥವಾ ರಾಮ್ಸಾರ್ ನೆಲೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಾಗಿತ್ತು. ಈ ಪ್ರಶ್ನೆ ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯಲ್ಲಿ ಹೇಳಲಾಗಿತ್ತು ಅಂತ ಹೇಳ್ತಾ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಆಥರ್ಡ್ ಸೌಗಂಧಿಕ ಪರಿಣಯ? ಸೊ ನೋಡಿ, ನೀವು ಆಕ್ಚುಲಿ ಎಲಿಮಿನೇಷನ್ ಮೆಥಡ್ ನ ಏನ್ ಮಾಡಬಹುದು. ಸೊ ಕುವೆಂಪು ಅವರು ಬರ್ದಿಲ್ಲ, ದ.ರಾ ಬೇಂದ್ರೆ ಅವರು ಬರ್ದಿಲ್ಲ, ಕೃಷ್ಣದೇವರಾಯ ಅಲ್ಲ, ಕೃಷ್ಣದೇವರಾಯ ಬರ್ದಿರೋದು 2, ಒಂದು ಅಮುಕ್ತ ಮೌಲ್ಯ, ಇನ್ನೊಂದು ಜಾಂಬವತಿ ಕಲ್ಯಾಣ. ಸೊ ಇವರಲ್ಲ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಬಂದು ಕೃಷ್ಣರಾಜ ಒಡೆಯರ್ 3. ಸೊ ನಿಮ್ಗೆ ಮೈಸೂರು ಒಡೆಯರು ಅಂತ ಹೇಳ್ಬಿಟ್ಟು ಅಂದ್ರೆ ಮೈಸೂರನ್ನ 4 ರೀತಿ ಓದ್ತೀವಿ ನಾವು. ಅಂದ್ರೆ ಒಂದು ದಳವಾಯಿಗಳ ಕಾಲ, ಮತ್ತೆ ವಸಾಹತುಶಾಹಿ ಕಾಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಂತರ ಮೈಸೂರು ಪುನರ್ದಾನ, ಪುನರ್ಸ್ಥಾಪನೆ, ರಿಸ್ಟೋರೇಷನ್, ಈ ರೀತಿ ನಾವು ಓದ್ತಾ ಹೋಗ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಮೈಸೂರು ಒಡೆಯರು 1399 ಏನ್ ಸ್ಥಾಪನೆ ಆಗಿತ್ತು ಮೈಸೂರು ಒಡೆಯರು, ಸೊ ಅಲ್ಲಿಂದ ನಾವು ಓದ್ಕೊಂತ ಹೋಗ್ತೀವಿ. ಅವಾಗ ನಮಗೆ ಕೃಷ್ಣರಾಜ ಒಡೆಯರ್ 3 ಅನ್ನೋರು ಬರ್ತಾರೆ. ಸೊ ಇವರು ಸೌಗಂಧಿಕ ಪರಿಣಯ ಅಂತ ಪುಸ್ತಕ ಬರ್ದಿರ್ತಾರೆ. ಸೊ ಹಲವಾರು ಕರ್ನಾಟಕ ಇತಿಹಾಸ ಪುಸ್ತಕದಲ್ಲಿ ಇರೋದಿಲ್ಲ. ಸೊ ನಿಮ್ಗೆ ನೇರವಾಗಿ ಹೇಳೋದಾದ್ರೆ ನಿಮ್ಗೆ ಕಷ್ಟ ಅನ್ಸ್ಬೋದು ಪ್ರಶ್ನೆ, ಆದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ನಿಮ್ಗೆ ಸುಲಭ ಆಗ್ಬೋದು. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. 4 ತಂತಿ ಬರೆದವರು ಕಂಪೋಸ್ ಮಾಡಿದವರು ಯಾರಾದ್ರೆ ನಿಮ್ಗೆ ಗೊತ್ತಿರುತ್ತೆ, ದ.ರಾ ಬೇಂದ್ರೆ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಹುಲಿಕಲ್ ಘಾಟ್ ಸ್ಟ್ರೆಚಸ್ ಬಿಟ್ವೀನ್ 2 districts, ಅಂದ್ರೆ ಯಾವ 2 ಜಿಲ್ಲೆಗಳ ನಡುವೆ ಹುಲಿಕಲ್ ಘಾಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಈ ಭಾಗದವರಾಗಿದ್ರೆ ನಿಮ್ಗೆ ಇದಕ್ಕೆ ಉತ್ತರ ಗೊತ್ತಿರುತ್ತೆ. ಸೊ ನೋಡಿ, ಶಿವಮೊಗ್ಗ ಟು ಆಗುಂಬೆ ಹೋಗ್ಲಿಕ್ಕೆ ನಮಗೆ, ಅಂದ್ರೆ ಶಿವಮೊಗ್ಗ ಟು ಉಡುಪಿ ಹೋಗ್ಲಿಕ್ಕೆ ನಾವು ಆಗುಂಬೆ ಘಾಟ್ ಮುಖಾಂತರ ಹೋಗ್ತೇವೆ. ಸೊ ಆಗುಂಬೆ ಘಾಟ್ ಅಲ್ಲಿ ನಿಮಗೆ ಭಾರಿ ವೆಹಿಕಲ್ಸ್ ನ ಬಿಡೋದಿಲ್ಲ, ಅಂದ್ರೆ ಈ ಲಾರಿಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು. ಸೊ ಈ ಆಗುಂಬೆ ಘಾಟ್ ಮುಖಾಂತರ ಬಿಡೋದಿಲ್ಲ. ಸೊ ಹಾಗಾದ್ರೆ ಅವರು ಉಡುಪಿ ಟು ಶಿವಮೊಗ್ಗ ಬರ್ಬೇಕು ಅಂದ್ರೆ ಯಾವ ರೀತಿ ಬರ್ಬೇಕು ಅಂತ ಹೇಳಿದ್ರೆ ಹುಲಿಕಲ್ ಘಾಟ್ ಮುಖಾಂತರ ಬರ್ಬೋದು. ಸೊ ಹುಲಿಕಲ್ ಘಾಟ್ ಮುಖಾಂತರ ನಗರಗೆ ಹೋಗಿ ನಗರ ಟು ಶಿವಮೊಗ್ಗ ಬರ್ಬೋದು. ಸೊ ಶಿವಮೊಗ್ಗ ಅಂಡ್ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ಎನಿ ಪೊಲೀಸ್ ಕಮಿಷನರೇಟ್? ಯಾವ ಒಂದು ರಾಜ್ಯಕ್ಕೆ ಪೊಲೀಸ್ ಕಮಿಷನರೇಟ್ ಇಲ್ಲ ಅಂದ್ರೆ ಅದು ಬಿಹಾರ್, ಅಂದ್ರೆ ಪಾಟ್ನಾದಲ್ಲಿ ಇಲ್ಲ. ಸೊ ಬಿಹಾರ್ ಅಲ್ಲಿ ಇಲ್ಲ. ಸೊ ಬಿಹಾರ್ ನಲ್ಲಿ ಒಂದು ಪೊಲೀಸ್ ಕಮಿಷನರೇಟ್ ಹೊಂದಿಲ್ಲ ಅಂತ ಹೇಳಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ರೀತಿ ಪೊಲೀಸ್ ಇಲಾಖೆ ಮೇಲೆ ಪ್ರಶ್ನೆಗಳನ್ನು ಕೂಡ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ನಲ್ಲಿ ಕೇಳಲಾಗುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಒಂದಿಷ್ಟು ಪೊಲೀಸ್ ಬಗ್ಗೆ ಮಾಹಿತಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಇದೆ. ಅದನ್ನ ಬೇಕಾದ್ರೆ ಕಮೆಂಟ್ ನಲ್ಲಿ ಪಿನ್ ಮಾಡ್ತೀವಿ. ಸೊ ನೀವು ಆ ವಿಡಿಯೋನ ಕೂಡ ಒಮ್ಮೆ ನೋಡಬಹುದು ಈ ರಿಲೇಟೆಡ್ ಇನ್ಫಾರ್ಮೇಶನ್ ಗೆ. ಸೊ ಹೌ ಮೆನಿ ಪೊಲೀಸ್ ಕಮಿಷನರೇಟ್ ಆರ್ ದೇರ್ ಇನ್ ಕರ್ನಾಟಕ? ಇದು ರಿಪೀಟೆಡ್ ಕ್ವಶನ್ಸ್, ಹಲವಾರು ಬಾರಿ ರಿಪೀಟ್ ಆಗಿದೆ. ಮೊನ್ನೆ ನಡೆದಂತ RSI KSRP IRB ಎಕ್ಸಾಮ್ ಅಲ್ಲಿ ಕೂಡ ಕೇಳಲಾಗಿತ್ತು. ಸೊ ಸರಿಯಾದ ಉತ್ತರ ಬಂದು 6 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೆಂಟ್ರಲ್ ಸ್ಕಲ್ಪ್ಚರ್ ಆಫ್ ನ್ಯಾಷನಲ್ ಪೊಲೀಸ್ ಮೆಮೋರಿಯಲ್ ಇಸ್ ಮೇಡ್ ಆಫ್ ವಿಚ್ ಸ್ಟೋನ್? ಗ್ರಾನೈಟ್. ಸೊ ಗ್ರಾನೈಟ್ ಇಂದ ಇದನ್ನ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಸ್ನೇಹಿತರೆ, ನಾವು KS ನಮ್ಗೆ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ಮತ್ತು DAR 8 ಜನವರಿ ನಡೆದಂತಹ ಪರೀಕ್ಷೆ ನಾವು ಒಂದು ಸಂಪೂರ್ಣ ವಿಶ್ಲೇಷಣೆನ ಈ ಮುಖಾಂತರ ಮಾಡಿದ್ದೇವೆ. ಸೊ ಈ ಸಂಚಿಕೆಯಲ್ಲಿ ನಿಮ್ಗೆ ಏನು ಬಹಳ ಉಪಯುಕ್ತ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಹೆಚ್ಚು ಕ್ವಾಲಿಟಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಮೆಂಟಲ್ ಎಬಿಲಿಟಿ 15 ಪ್ರಶ್ನೆಗಳಿತ್ತು. ಸೊ ಹಿಸ್ಟ್ರಿಯಲ್ಲಿ ನೀವು ನೋಡೋದಾದ್ರೆ ಏನ್ಷಿಯಂಟ್ ಇಂದ ಬಹಳ ಕಡಿಮೆ ಇತ್ತು, ಮಿಡಲ್ ಇಂದ ಕಡಿಮೆ ಇತ್ತು. ಮುಖ್ಯವಾಗಿ ನಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿಯಿಂದ ಕ್ವಶನ್ಸ್ ಅನ್ನ ಕೇಳಲಾಗಿತ್ತು. ಇನ್ನು ಸೈನ್ಸ್ ಮತ್ತೆ ಜಿಯೋಗ್ರಫಿಯಿಂದ ಕೂಡ ಕಾಂಪಿಟೇಟಿವ್ ಕ್ವಶನ್ಸ್ ಇತ್ತು. ಜೊತೆಗೆ ನೀವು ಇನ್ನೊಂದೇನು ಗಮನಿಸಬಹುದು ಅಂತ ಹೇಳಿದ್ರೆ ಹೆಚ್ಚು ಕ್ವಶನ್ಸ್ ರಿಪೀಟೆಡ್ ಆಗಿತ್ತು. ಸೊ ನೀವು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ನೋಡಿರ್ಬೋದು ಅಥವಾ ಸುಮಾರು ಪ್ರಶ್ನೆಗಳು ಹಿಂದೆ ಕೇಳಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಂದ ಮಾಡಲಾದಂತಹ ಪ್ರಶ್ನೆಗಳನ್ನೇ ಕೇಳಲಾಗಿತ್ತು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಸೊ ಮುಂಬರುತ್ತಿರುವಂತಹ KSISF ಎಕ್ಸಾಮ್ ಆಗಿರ್ಬೋದು ಅಥವಾ ಮುಂದೆ ಬರುವಂತಹ 545 402 PSI ಎಕ್ಸಾಮ್ಸ್ ಆಗಿರ್ಬೋದು. ಸೊ ಅದಕ್ಕೆ ಸೂಕ್ತವಾದಂತಹ ತರಬೇತಿಯನ್ನು ಹೊಂದಿ ಜೊತೆಗೆ PC ಎಕ್ಸಾಮ್ಸ್ ಕೂಡ ಏನ್ ಕಾಲ್ ಆಗುತ್ತೆ. ಸೊ ಅದು ಕೂಡ ನೀವು ಇದೇ ರೀತಿಯಾದಂತಹ ತರಬೇತಿಯನ್ನ ಮಾಡಬೇಕಾಗತ್ತೆ. ಸೊ ಯಾವುದೇ ಎಕ್ಸಾಮ್ ಆಗಿರ್ಬೋದು. ಮತ್ತೆ ನೀವು ಈ ಪರೀಕ್ಷೆ ಒಂದು ನೀವೇನ್ ಗಮನಿಸಬಹುದು ಅಂದ್ರೆ ಪ್ರಚಲಿತ ಘಟನೆಗಳನ್ನ ನೀವು ಗಮನಿಸಬಹುದು. ಮತ್ತೆ ಎಲ್ಲಾ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸ ಪತ್ರಿಕೆಯಲ್ಲಿ ಇದ್ದಿದ್ದು
ಬಂದಿದ್ದು ಒಂದು ವಿಶೇಷ. ಸೊ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆ ನಿಮಗೆ ಬೇಕಾದಲ್ಲಿ ಸೊ ಒಂದು ಎಕ್ಸಾಮ್ ನ 6 ತಿಂಗಳ ಹಿಂದಿಯ ಮ್ಯಾಗಝಿನ್ ಗಳು ನಿಮಗೆ ಬೇಕಾಗುತ್ತೆ. ಸೊ ನಮ್ಮ ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ್ರೆ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಅಂತ ಹೇಳ್ಬಿಟ್ಟು ಒಂದೇನಿದೆ, ಸೊ ಅಲ್ಲಿ ಹೋಗಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ದೈನಂದಿನ ಕರೆಂಟ್ ಅಫೇರ್ಸ್ ಕೂಡ ನಮ್ಮಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಒಮ್ಮೆ ವೆಬ್ಸೈಟ್ ಗೆ ಭೇಟಿ ನೀಡಿ ಇದನ್ನ ನೀವು ನಮ್ಮನ್ನ ಸಂಪರ್ಕಿಸಬಹುದು, ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಬಹುದು ಅಂತ ಹೇಳ್ತಾ, ಸೊ ಇದೇ ರೀತಿ ನಮ್ಮ ಕಂಟೆಂಟ್ ಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.